श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी भगवद्गीते भवद्वेषिणी। हरि ओಂ। ಶ್ರೀಮದ್ ಭಗವದ್ಗೀತೆಯ 2ನೇ ಅಧ್ಯಾಯದ ಚಿಂತನೆಯಲ್ಲಿ ನಾವು ಇದ್ದೇವೆ. 2ನೇ ಅಧ್ಯಾಯದಲ್ಲಿ ಮುಖ್ಯವಾಗಿ 4 ಭಾಗಗಳನ್ನು ನೋಡ್ತೇವೆ. ಮೊದಲನೆಯ ಭಾಗ ಅರ್ಜುನನ ಶರಣಾಗತಿ, 2ನೇ ಭಾಗ ಸಾಂಖ್ಯ ಯೋಗ, 3ನೆಯ ಭಾಗ ಕರ್ಮಯೋಗ. ಈ ಕರ್ಮಯೋಗಕ್ಕೆ 2ನೇ ಅಧ್ಯಾಯದಲ್ಲಿ ಕೊಟ್ಟಿರುವ ಹೆಸರು ಬುದ್ಧಿಯೋಗ ಅಂತ ಮನಸ್ಸಲ್ಲಿಟ್ಕೋಬೇಕು. ಬುದ್ಧಿಯೋಗ. ಜ್ಞಾನಯೋಗಕ್ಕೆ ಸಾಂಖ್ಯ ಯೋಗ ಅಂತ ಕರೆದಿದ್ದಾರೆ. ಆದರೆ ಸಾಮಾನ್ಯವಾಗಿ ಜ್ಞಾನಯೋಗ, ಕರ್ಮಯೋಗ ಎಂಬುದಾಗಿ ನಾವು ಕರೆಯುವುದನ್ನ ನೋಡ್ತೇವೆ. ಇದಲ್ಲದೆ ಕೊನೆಯದಾಗಿ 4ನೇ ಭಾಗದಲ್ಲಿ ಜೀವನ್ಮುಕ್ತನ ಲಕ್ಷಣ. ಜೀವನ್ಮುಕ್ತ ಅನ್ನುವ ಶಬ್ದಕ್ಕೆ ಇಲ್ಲಿ ಸ್ಥಿತ ಪ್ರಜ್ಞಾ ಎಂಬ ಶಬ್ದವನ್ನು ಬಳಸಿದ್ದಾರೆ. ಅದರಿಂದ ಟೆಕ್ನಿಕಲ್ ಟರ್ಮ್ಸ್ ಅಂತ ಏನು ಕರೀತಾರೆ, ಪಾರಿಭಾಷಿಕ ಶಬ್ದಗಳು, ಆಯಾ ಗ್ರಂಥಗಳಿಗೆ ಅನುಗುಣವಾದಂತಹ ಆ ಪಾರಿಭಾಷಿಕ ಶಬ್ದವನ್ನ ನಾವು ಪರಂಪರೆಯಿಂದಲೇ ತಿಳಿದುಕೊಳ್ಳಬೇಕಾಗ್ತದೆ. ಈಗ ನಾವು ಕರ್ಮಯೋಗ ಅದರ ವಿವರಣೆಯ ಭಾಗದಲ್ಲಿ ಇದ್ದೇವೆ. 39ನೇ ಶ್ಲೋಕದಿಂದ ಆರಂಭ ಮಾಡಿ 53ನೇ ಶ್ಲೋಕದ ತನಕ ಭಗವಂತ ಕರ್ಮಯೋಗದ ವಿಶ್ಲೇಷಣೆಯನ್ನು ಮಾಡ್ತಾನೆ. ಮುಂದಿನ ಅಧ್ಯಾಯ 3ನೇ ಅಧ್ಯಾಯದಲ್ಲಂತೂ ಇಡೀ ಅಧ್ಯಾಯವೇ ಕರ್ಮಯೋಗಕ್ಕೆ ಮೀಸಲಾಗಿಟ್ಟಂತ ಅಧ್ಯಾಯ. ಇಲ್ಲಿ ಬೀಜರೂಪವಾಗಿ ಪ್ರಸ್ತಾಪಿಸಿದ ಕರ್ಮಯೋಗವನ್ನ ವಿಸ್ತಾರವಾಗಿ 3ನೇ ಅಧ್ಯಾಯದಲ್ಲಿ ಭಗವಂತ ವಿಶ್ಲೇಷಣೆ ಮಾಡ್ತಾನೆ. ಆದರೆ ನಾನು ಮುಂಚೆ ಹೇಳಿದ ಹಾಗೆ 2ನೇ ಅಧ್ಯಾಯವು 18 ಅಧ್ಯಾಯಗಳ ಸಾರಭೂತವಾಗಿದೆ. ಶ್ರೀಮದ್ ಭಗವದ್ಗೀತೆಯ ಎಸೆನ್ಸ್ ಯಾವುದು ಅಂದ್ರೆ 2nd ಚಾಪ್ಟರ್. 2ನೇ ಅಧ್ಯಾಯ ಸರಿಯಾಗಿ ತಿಳ್ಕೊಂಡ್ರೆ ಇಡೀ 18 ಅಧ್ಯಾಯಗಳ ಒಂದು ಚಿಂತನೆ ನಮ್ಮ ಮನಸ್ಸಲ್ಲಿ ನಿಲ್ಲತ್ತೆ. ಅದಕ್ಕೆ ಕರ್ಮಯೋಗದ ಬೀಜವನ್ನ, ಸೂತ್ರವನ್ನ 2ನೇ ಅಧ್ಯಾಯದಲ್ಲಿ ಭಗವಂತ ಕೊಟ್ಟಿದ್ದಾನೆ. 3ನೇ ಅಧ್ಯಾಯದಲ್ಲಿ ಅದರ ವಿಸ್ತಾರವನ್ನ ಮಾಡಿದ್ದಾನೆ. ಆರಂಭದಲ್ಲಿ 39ನೇ ಶ್ಲೋಕದಿಂದ 46ನೇ ಶ್ಲೋಕದ ತನಕವೂ ಕೂಡ ಒಂದು ಕಂಪ್ಯಾರಿಟಿವ್ ಸ್ಟಡಿ ಅಂತ ನಾವೇನ್ ಹೇಳ್ತೇವೆ, ಕರ್ಮಯೋಗಿ ಮತ್ತು ಕರ್ಮಿ ಮಧ್ಯೆ ಒಂದು ತುಲನಾತ್ಮಕ ಅಧ್ಯಯನವನ್ನ ಮಾಡಿರೋದು ಕಾಣಿಸುತ್ತೆ. ಕರ್ಮಯೋಗ ಶ್ರೇಷ್ಠ ಯಾಕೆ, ಕರ್ಮ ಕನಿಷ್ಠ ಯಾಕೆ, ಕರ್ಮಯೋಗಿಯ ಮನಸ್ಥಿತಿ ಹೇಗಿರ್ತದೆ, ಕರ್ಮಿಯ ಮನಸ್ಥಿತಿ ಹೇಗಿರ್ತದೆ, ಅದಕ್ಕೆ ಅವನು ಬಳಸಿದ ಭಾಷೆ ವ್ಯವಸಾಯಾತ್ಮಿಕ ಬುದ್ಧಿ ಅಂತ. ಕರ್ಮಯೋಗಿಯ ಬುದ್ಧಿ ವ್ಯವಸಾಯಾತ್ಮಿಕವಾಗಿರ್ತದೆ, ಅಂದ್ರೆ ನಿಶ್ಚಯಾತ್ಮಿಕವಾಗಿರ್ತದೆ, ಒಂದೇ ತೆರನಾಗಿರ್ತದೆ. ಕರ್ಮಿಯ ಬುದ್ಧಿ ಚಂಚಲವಾಗಿರ್ತದೆ, ಅನೇಕ ಶಾಖೋಪಶಾಖೆಗಳಾಗಿ ವಿಸ್ತಾರವಾಗಿರ್ತದೆ. ಆಸೆ ಆಮಿಷಗಳಲ್ಲಿಯೇ ತನ್ನ ಜೀವನವನ್ನ ಕೊನೆಗಾಣ್ತಾನೆ.
ಆದರೆ ಕರ್ಮಯೋಗಿಯು ಗುರಿ ಮತ್ತು ದಾರಿ ಎರಡರ ಬಗ್ಗೆಯೂ ಕೂಡ ಗುರುಮುಖೇನ ಶಾಸ್ತ್ರಶ್ರವಣವನ್ನು ಮಾಡಿ ಇದಮಿತ್ತಂ ಅಂತ ಸ್ಪಷ್ಟ ಮಾಡಿಕೊಂಡು ಅವನ ಬದುಕಿನ ಕ್ಷಣವನ್ನು ಚಣವನ್ನು ಕೂಡ ಭಗವಂತನಿಗಾಗಿ ಮೋಕ್ಷಕ್ಕಾಗಿ ಸಮರ್ಪಣೆಯನ್ನ ಮಾಡ್ತಿರ್ತಾನೆ. ಆದ್ರಿಂದ ಅವನ ಬದುಕಿನಲ್ಲಿ ಒಂದು ವ್ಯವಸ್ಥಿತವಾದ ನಡೆ, ನುಡಿ, ಆಚಾರ ಕಾಣುತ್ತೇವೆ. ಆದ್ರೆ ಕರ್ಮಿಯ ಜೀವನ ಅಸ್ತವ್ಯಸ್ತವಾಗಿರ್ತದೆ, ಯಾವ ಶಿಸ್ತು ಇರುವುದಿಲ್ಲ. ಬೆಳಿಗ್ಗೆಯಿಂದ ಸಂಜೆ ತನಕ ಅನೇಕ ವಿಧವಾದ ಆಸೆ ಆಮಿಷಗಳಿಂದ ತುಂಬಿ ಬದುಕನ್ನು ನಡೆಸ್ತಿರ್ತಾನೆ. ಕೊನೆಗೆ ಬದುಕಿನ ಕೊನೆಯ ಕಾಲ ಬಂದಾಗ ಬರೀ ಪಶ್ಚಾತ್ತಾಪಗಳಷ್ಟೇ ತುಂಬಿಕೊಂಡಿರ್ತದೆ. ಆದರೆ ಕರ್ಮಿಗೆ ಹಾಗಲ್ಲ, ಒಂದು ಸಾರ್ಥಕತೆಯ ಭಾವನೆ ಬರ್ತದೆ. ಆದ್ದರಿಂದ ಇವೆರಡರ ಒಂದು ತುಲನಾತ್ಮಕ ಅಧ್ಯಯನವನ್ನು ಮಾಡಿ ಕರ್ಮಯೋಗದ ಬದುಕು ಎಷ್ಟು ಶ್ರೇಷ್ಠವಾದದ್ದು, ಅದನ್ನು ನಾವು ಯಾಕೆ ಆಯ್ದುಕೊಳ್ಬೇಕು ಎಂಬುದನ್ನ ಬಹಳ ಚಂದದಲ್ಲಿ ಭಗವಂತ ವಿಶ್ಲೇಷಣೆ ಮಾಡಿದ್ದನ್ನ ಕಾಣ್ತೇವೆ. ಹಿಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡಿದ್ದೆವು, ಕರ್ಮಠರು, ಪೂರ್ವ ಮೀಮಾಂಸಕರು ಅಂತ ಯಾರಿದ್ದರೋ ಹಿಂದಿನ ಕಾಲದಲ್ಲಿ ಬಹಳ ಮುಖ್ಯವಾಗಿ ವೇದವಾದ ರತರು ಅಂತ ಕರೆದಿದ್ದಾನೆ. ವೇದದ ಪೂರ್ವ ಭಾಗವಾದಂತಹ ಕರ್ಮಕಾಂಡದಲ್ಲಿಯೇ ಆಸಕ್ತಿ ಉಳ್ಳವರು ಹೇಗೆ ವಾದವನ್ನ ಮಾಡ್ತಿದ್ರು, ಆ ಪ್ರಕಾರವಾಗಿ ಆಸೆ ಆಮಿಷಗಳ ಬದುಕನ್ನು ಹೇಗೆ ನಡೆಸ್ತಾ ಇದ್ರು, ಇನ್ನೊಬ್ಬರಿಗೆ ಹೇಗೆ ಬೋಧನೆ ಮಾಡ್ತಾ ಇದ್ರು, ಅವರ ಮಾತಿನಿಂದ ವ್ಯವಸಾಯಾತ್ಮಿಕ ಬುದ್ಧಿ ಹೇಗೆ ಹುಟ್ಟುವುದಿಲ್ಲ ಅಂತವರ ಮನಸ್ಸಲ್ಲಿ ಎಂಬುದಾಗಿ ಭಗವಂತ ಹೇಳಿರೋದು ನೋಡ್ತೇವೆ. ಇವತ್ತಿನ ಕಾಲಕ್ಕೆ ಆ ರೀತಿ ವೇದವಾದ ರತರು ಅನ್ನುವರು ಇಲ್ಲ. ಈಗ ಏನಿದ್ರು ಲೌಕಿಕವಾದ, ಭೌತಿಕವಾದ ಅಂತ ನಾವು ಕರಿತೇವೆ, ಅಥವಾ ಚಾರ್ವಾಕವಾದ ಅಂತಲೂ ಹೇಳ್ಬೋದು. ಏನು ಸಂಪಾದನೆ ಮಾಡಿ ಇಂದ್ರಿಯ ಭೋಗಗಳನ್ನ ಸಂಗ್ರಹಿಸಿ ಮತ್ತು ಸುಖ ಪಡಿ ಎಂಬುದಾಗಿ ವಾದಿಸುವವರಿದ್ದಾರೆ. ಅದನ್ನೇ ಲೌಕಿಕವಾದ ಅಂತ ಕರೀತಾರೆ, ಅಥವಾ ಏನು ಚಾರ್ವಾಕವಾದ ಅಂತ ಹೇಳಬಹುದು, ಮೆಟೀರಿಯಲಿಸ್ಟಿಕ್ ಫಿಲಾಸಫಿ. ಆ ರೀತಿ ಮಾತನಾಡುವವರು, ಆ ರೀತಿ ಯೋಚನೆ ಮಾಡುವವರು ಎಂದಿಗೂ ಶಾಂತಿ ಸಮಾಧಾನವನ್ನು ಹೊಂದುವುದಿಲ್ಲ. ಇಷ್ಟು ಹೇಳಿದ ಮೇಲೆ ಭಗವಂತ ಮುಂದಿನ ಶ್ಲೋಕದಲ್ಲಿ ತ್ರೈಗುಣ್ಯ ವಿಷಯಾವೇದಾಹ ಎಂಬ ಮಾತನ್ನು ಹೇಳಿ ಈ ಕರ್ಮಯೋಗಿಯ ಒಂದು ಜೀವನ ಶೈಲಿ ಹೇಗಿರ್ತದೆ, ಚಿಂತನೆ ಹೇಗಿರ್ತದೆ ಎಂಬುದನ್ನು ಸ್ಪಷ್ಟಪಡಿಸಿದ್ದಾನೆ. ಒಂದು ವಿಷಯ ಭೋಗದಲ್ಲಿ ಆಸಕ್ತಿ ಇರುವುದಿಲ್ಲ ಅವರಿಗೆ. ದೇಹದ ರಕ್ಷಣೆ ಬಗ್ಗೆ ಯೋಚನೆಯ ಹೊರತು ದೇಹದ ಪೋಷಣೆಯ ಬಗ್ಗೆ ಆಸಕ್ತಿ ಇರುವುದಿಲ್ಲ. ಅದನ್ನ ಭಗವಂತನ ಭಾಷೆಯಲ್ಲಿ ಹೇಳೋದಾದ್ರೆ ನಿಸ್ತ್ರೈಗುಣ್ಯೋ ಭವಾರ್ಜುನ, ನಿಸ್ತ್ರೈಗುಣ್ಯನಾಗು ಅಂದ್ರೆ ತ್ರಿಗುಣಾತ್ಮಿಕವಾದಂತಹ ವಿಷಯ ವಸ್ತುಗಳ ಸುಖಭೋಗದಲ್ಲಿ ಆಸಕ್ತನಾಗಬೇಡ. ಮತ್ತೆ ನಿರ್ದ್ವಂದ್ವನಾಗು, ಮನಸ್ಸಿನ ವಿಷಮತೆಯಲ್ಲಿ ಸಮತ್ವವನ್ನು ಅಭ್ಯಾಸ ಮಾಡ್ಕೋ. ಜಗತ್ತು ಪ್ರತಿಕ್ಷಣವೂ ದ್ವಂದ್ವವಾದ ಅನುಭವವನ್ನು ಕೊಡ್ತಾ ಇರ್ತದೆ, ಆದರೆ ಸಮತ್ವ ಬುದ್ಧಿಯನ್ನ ನೀನು ಅಭ್ಯಾಸ ಮಾಡಬೇಕಾಗ್ತದೆ. ಅದಕ್ಕೆ ಇನ್ನೊಂದು ಭಾಷೆಯಲ್ಲಿ ತಿತಿಕ್ಷೆ ಅಂತ ಹೇಳ್ತಾರೆ, ಸಹನೆ ಅಂತ ಹೇಳ್ತಾರೆ. ಕಷ್ಟಗಳನ್ನ ಸಹಿಸುವ ಸಾಮರ್ಥ್ಯ, ಸಹಿಷ್ಣುತೆ. ಹಾಗಿದ್ರೆ ಮಾತ್ರ ನಾವು ನಿರ್ದ್ವಂದ್ವ ಆಗ್ಲಿಕ್ಕೆ ಸಾಧ್ಯ. ಮತ್ತೆ ನಿತ್ಯ ಸತ್ವಸ್ಥನಾಗು, ಯಾವಾಗಲೂ ಸತ್ವಗುಣದಲ್ಲಿರುವ ಪ್ರಯತ್ನ ಮಾಡು. ಯೋಗಕ್ಷೇಮದ ಬಗ್ಗೆ ಹೆಚ್ಚು ಆಸಕ್ತಿ ಕೊಡ್ಲಿಕ್ಕೆ ಹೋಗಬೇಡ. ಬರೀ ಯೋಗಕ್ಷೇಮವೇ ಪ್ರಧಾನವಾದ ಜೀವನ ಬೇಡ. ಈಶ್ವರ ಎಲ್ಲರನ್ನು ರಕ್ಷಿಸ್ತಾನೆ ಎನ್ನುವ ಶ್ರದ್ಧೆ ಇರಲಿ. ಮತ್ತೆ ಆತ್ಮವಾನ್, ಜಾಗರೂಕನಾಗು, ಎಚ್ಚರಿಕೆಯ ಹೆಜ್ಜೆಯನ್ನಿಟ್ಟು ಬಾಳ್ವೇನ್ ಮಾಡು ಎಂಬಂತಹ 5 ನಿಯಮಗಳನ್ನ ಒಬ್ಬ ಕರ್ಮಯೋಗಿಗೆ ಕೊಟ್ಟಿದ್ದನ್ನ ನಾವು ಚರ್ಚೆ ಮಾಡಿದ್ದೆವು. ಹೀಗೆ ಹೇಳಿದ ತಕ್ಷಣ ಒಬ್ಬ ಸಾಧಕನ ಜೀವನದಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗಬಹುದು. ಏನು? ನಿರ್ಯೋಗಕ್ಷೇಮನಾಗು ಅಂತ ಹೇಳಿದ್ದಾನೆ ಭಗವಂತ. ಅಂದ್ರೆ ಯೋಗಕ್ಷೇಮದ ಬಗ್ಗೆ ಹೆಚ್ಚು ಲಕ್ಷ್ಯ ಕೊಡಬೇಡ ಎಂಬ ಮಾತನ್ನು ಹೇಳಿದ್ದಾನೆ. ಮತ್ತು ವಿಷಯ ವಸ್ತುಗಳಲ್ಲಿ ರಮಿಸಬೇಡ ಎಂಬುದಾಗಿ ಹೇಳಿದ್ದಾನೆ. ನಮಗೆ ಸುಖ ಸಿಗತಕ್ಕಂಥದ್ದು ಪ್ರಾಪಂಚಿಕ ವಿಷಯ ವಸ್ತುಗಳಲ್ಲಿಯೋ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇಂತಹ ಇಂದ್ರಿಯ ಮತ್ತು ವಿಷಯದ ಸಂಯೋಗವಾದಾಗ ನಮಗೆ ಸುಖವನ್ನ ಕಾಣ್ತಾ ಇರ್ತೇವೆ. ಅದನ್ನ ತಿರಸ್ಕರಿಸಿದರೆ, ಸಾಧನೆಯ ಜೀವನವನ್ನ ಒಬ್ಬ ಉಪಕ್ರಮಿಸಿದರೆ ಅವನು ಗುರಿ ಮುಟ್ಟುತ್ತಾನ, ಅಥವಾ ಈ ಸುಖಗಳನ್ನೆಲ್ಲ ಬಿಟ್ಟು
ಸುಖರಾಹಿತ್ಯದ ಒಂದು ಜೀವನವನ್ನು ನಡೆಸಬೇಕಾಗ್ತದ? ಇನ್ನೊಂದು ಭಾಷೆಯಲ್ಲಿ ಹೇಳಿದಾದ್ರೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ತ್ರಿಶಂಕು ಸ್ವರ್ಗ ಆಗತ್ತಾ ಅವನ ಕತೆ ಎಂಬಂತಹ ಪ್ರಶ್ನೆಗಳು ಕೆಲವರಿಗೆ ಬರ್ತದೆ. ಸಾಧನೆಯ ಜೀವನವನ್ನ ನಡೆಸಲಿಕ್ಕೆ ಹೋಗಿ ಇತ್ತ ಕಡೆ ಲೌಕಿಕ ಸುಖವನ್ನು ಪಡೀಲಿಲ್ಲ, ಅತ್ತ ಕಡೆ ಸಾಧನೆಯ ಶಾಂತಿ ಸುಖವನ್ನು ಅನುಭವಿಸ್ಲಿಲ್ಲ. ಈ ಮಧ್ಯಂತರದ ಒಂದು ಅವಸ್ಥೆಗೆ ಸಿಲುಕಿಕೊಳ್ಳಬೇಕಾಗ್ತದ ಅನ್ನುವ ಪ್ರಶ್ನೆ ಒಬ್ಬ ಸಾಧಕನ ಮನಸ್ಸಿನಲ್ಲಿ ಬರಬಹುದು. ಆದ್ರೆ ಇದಕ್ಕೆ ಸ್ಪಷ್ಟವಾದ ಉತ್ತರ ಭಗವಂತ ಕೊಡ್ತಾನೆ. ಒಬ್ಬ ಸಿದ್ಧ ಪುರುಷನೇ ಆಗಿರ್ಲಿ ಅಥವಾ ಪ್ರಾಮಾಣಿಕ ಸಾಧಕನೇ ಆಗಿರ್ಲಿ, ಅವನು ಅನುಭವಿಸುವ ಸುಖ ಶಾಂತಿ ಈ ವಿಷಯ ವಸ್ತುಗಳಿಂದ ಪಡೆಯುವ ಸುಖ ಶಾಂತಿಗಿಂತ ಎಷ್ಟೋ ಪಟ್ಟು ಮೇಲಿಂದಾಗಿರ್ತದೆ. ಸರಿಯಾದ ಶಬ್ದಗಳಲ್ಲಿ ಕೇಳಿಸಿಕೊಳ್ಳಬೇಕು. ಪ್ರಾಮಾಣಿಕವಾದ ಕರ್ಮಯೋಗಿಯಾಗಿದ್ದರೆ ಅಥವಾ ಉಪಾಸಕನಾಗಿದ್ದರೆ ಅಥವಾ ಜ್ಞಾನದಲ್ಲಿ ನಿಷ್ಠೆಯನ್ನು ಪಡೆದಂತಹ ಒಬ್ಬ ಸಿದ್ಧನಾಗಿದ್ದರೆ ಅವನ ಸುಖ ಶಾಂತಿ ಲೌಕಿಕ ವಿಷಯ ವಸ್ತುಗಳಿಂದ ಸಿಗುವ ಸುಖ ಶಾಂತಿಗಳಿಂದ ಎಷ್ಟೋ ಪಟ್ಟು ಮಿಗಿಲಾದದ್ದಾಗಿರುತ್ತದೆ. ಸಿದ್ಧಾವಸ್ಥೆಯಲ್ಲಿ ನಿಶ್ಚಿತವಾಗಿಯೂ ಆನಂದದಲ್ಲಿ ಸ್ಥಿತನಾಗುತ್ತಾನೇನೋ ವಿಷಯ ನಮ್ಗೆ ಗೊತ್ತು. ಆದ್ರೆ ಸಾಧಕಾವಸ್ಥೆಯಲ್ಲಿ ಹಾಗಾಗ್ತದ? ಒಬ್ಬ ಕರ್ಮಯೋಗಿಯ ಹಂತದಲ್ಲಿರುವಾಗ ಅವನಿಗೆ ಸುಖ ಶಾಂತಿ ಸಿಗ್ತದ? ವಿಷಯ ವಸ್ತುಗಳಿಂದ ಬಿಟ್ಟು ಸಾಧನೆ ಕರ್ಮಯೋಗ ಅಂತ ಹೊರಟಿದ್ದಾನೆ, ಅವನಿಗೆ ನೆಮ್ಮದಿ ಸಿಗ್ತದ ಅಂತ ಕೇಳಿದ್ರೆ ನಿಶ್ಚಿತವಾಗಿಯೂ ಲೌಕಿಕರಿಗಿಂತ ಅನೇಕ ಪಟ್ಟು ಮಿಗಿಲಾದ ಸುಖ ಶಾಂತಿಯನ್ನು ಒಬ್ಬ ಕರ್ಮಯೋಗಿಯೇ ಪಡೆದುಕೊಳ್ತಾನೆ. ಬಹಳ ಮುಖ್ಯವಾದ ಒಂದು ಸೂತ್ರ. ಇನ್ನು ಜ್ಞಾನದಲ್ಲಿಯೇ ನಿರತನಾದಂತಹ ಒಬ್ಬ ವ್ಯಕ್ತಿ, ಜ್ಞಾನನಿಷ್ಠನಿಗೆ ಸದಾ ನಿರಂತರ ಆ ನೆಮ್ಮದಿ ಶಾಂತಿ ಲಭ್ಯವಾಗ್ತದೆ. ಅದರಿಂದ ಏನೂ ಚಿಂತೆ ಇಲ್ಲದೆ, ಚಂಚಲನಾಗದೆ ಭಗವಂತನ ವಾಣಿಯಲ್ಲಿ ವಿಶ್ವಾಸ ಬಿಡಬೇಕು. ಇದು ಹಿರಿಯರು ನಡೆದ ಪಥ, ನಿಶ್ಚಿತವಾಗಿಯೂ ಫಲವನ್ನು ಕೊಡತಕ್ಕಂಥ ಪಥ. ಇದರ ಮೇಲೆ ಸಂಶಯವನ್ನು ಪಡಬೇಡ ಎಂಬುದಾಗಿ ಕೃಷ್ಣ ಮುಂದಿನ ಅಧ್ಯಾಯಗಳಲ್ಲಿ ಹೇಳುದು ನೋಡ್ತಾನೆ. ಆ ಸಂಶಯಾತ್ಮ ವಿನಶ್ಯತಿ. ನನ್ನ ಮಾತುಗಳಲ್ಲಿ ಯಾರಿಗೆ ಸಂಶಯ ಆಗಿದೆಯೋ ಅವನ ಪತನ ಆಗುತ್ತೆ, ಯಾರು ಶ್ರದ್ಧೆ ಇಟ್ಟು ಸಾಧನೆ ಮಾಡ್ತಾನೋ ಅವರು ಉದ್ಧಾರವಾಗುತ್ತೆ ಅಂತ. ನಮ್ಮ ಸಾಧನಾ ಪಥದಲ್ಲಿ ಇದ್ದೂ ನಮಗೆ ಶಾಂತಿ ಸಿಕ್ಲಿಲ್ಲ ಅಂದ್ರೆ ನಮ್ಮ ಸಾಧನೆಯ ದೃಷ್ಟಿ ಸರಿ ಇಲ್ಲ ಅಂತ ಅರ್ಥ. ನಾವು ಸರಿಯಾದ ರೀತಿಯಲ್ಲಿ ಭಗವಂತ ಹೇಳಿದ ಮಾರ್ಗದಲ್ಲಿ ನಡೀತಾ ಇಲ್ಲ ಅಂತ ಅರ್ಥವೇ ಹೊರತು ಅವನ ಮಾರ್ಗದಲ್ಲಿ ನಿಶ್ಚಿತವಾಗಿಯೂ ನೆಮ್ಮದಿ ಶಾಂತಿ ಇರತಕ್ಕಂಥದ್ದಾಗಿದೆ. ಲಾಜಿಕಲಿ ನೀವು ಯೋಚನೆ ಮಾಡಿದ್ರೂ ಸರಿಯಾದದ್ದು ಮತ್ತು ಮಹಾತ್ಮರ ಜೀವನಾನುಭವಗಳಿಂದ ಕೂಡ ನಾವು ಇದನ್ನು ತಿಳ್ಕೊಳ್ಬಹುದು. ಇದು ನಿಶ್ಚಿತವಾದ ಮಾರ್ಗ ಎಂಬುದಾಗಿ. ನಾವು ಒಮ್ಮೊಮ್ಮೆ ಏನು ಮಾಡ್ತೇವೆ, ನಾವು ಮಾಡಿದ್ದೆಲ್ಲ ಸಾಧನೆ ಅಂತ ತಿಳ್ಕೊಳ್ತೇವೆ. ಏನೋ ನಾಮ ಜಪ ಮಾಡಿದೆವು, ಏನೋ ಒಂದಿಷ್ಟು ಪೂಜೆ ಮಾಡಿದೆವು, ಏನೋ ಒಂದಿಷ್ಟು ಪುಸ್ತಕ ಓದಿದೆವು, ಬಹಳ ದೊಡ್ಡ ಸಾಧಕರು ಅಂತ ಭ್ರಮಿಸಿಕೊಳ್ತೇವೆ. ಮನಸ್ಸು ಲೌಕಿಕ ವಿಷಯಾಸಕ್ತಿಯಲ್ಲೇ ರಮಿಸ್ತಾ ಇರ್ತದೆ. ಆದ್ರಿಂದ ಆ ಪ್ರಾಮಾಣಿಕವಾದ ಸಾಧನಾ ಕ್ರಮದಲ್ಲಿ ನಾವು ನಡೆಯದೇ ಇರುವುದರಿಂದ ಸಹಜವಾಗಿ ದ್ವಂದ್ವಗಳಿಗೆ ಬಂದಾಗ ಸಂಸಾರಿಗಳು ಹೇಗೆ ಪ್ರತಿಕ್ರಿಯಿಸ್ತಾರೋ ಹಾಗೂ ಒಬ್ಬ ಸಾಧಕ ಅಂತ ತಿಳ್ಕೊಂಡವನು ಕೂಡ ಪ್ರತಿಕ್ರಿಯಿಸ್ತಾನೆ. ಅವಾಗ ನಮ್ಮ ಮನಸ್ಸಿಗೆ ಯೋಚನೆ ಬರ್ತದೆ, ಇಷ್ಟು ವರ್ಷಗಳ ಕಾಲ ನಾನು ಸತ್ಸಂಗ ಮಾಡಿದೆ, ಇಷ್ಟು ವರ್ಷಗಳ ಕಾಲ ನಾನು ಸಾಧನೆ ಮಾಡಿದೆ, ಏನು ನನಗೂ ಬೇರೆಯವರಿಗೆ ಏನು ವ್ಯತ್ಯಾಸ ಎನ್ನುವ ಯೋಚನೆಗಳು ಬರಬಹುದು, ಅಥವಾ ಬೇರೆಯವರಿಗೂ ಹಾಗೆ ಅನ್ನಿಸಬಹುದು. ಅದರ ಹಿಂದೆ ಎರಡು ಕಾರಣಗಳಿರ್ತದೆ. ಬಹಳ ಮುಖ್ಯವಾದ ಕಾರಣ ಪ್ರಗತಿ ನಿಧಾನವಾಗಿ ಆಗುವಂಥದ್ದು, ಕಲ್ಮಶ ನಿಧಾನವಾಗಿ ತೊಲಗುವಂಥದ್ದು. ಅಲ್ಲಿಯ ತನಕ ಆ ದೊಡ್ಡ ಬದಲಾವಣೆಗಳು ಕಾಣಿಸೋಲ್ಲ ಅನ್ನೋದು ಒಂದು ವಿಷಯ. ಆದ್ರೆ ಇನ್ನೊಂದು ವಿಷಯ, ನಮ್ಮ ಸಾಧನೆಯಲ್ಲಿ ಪ್ರಾಮಾಣಿಕತೆ ಇರುವುದಿಲ್ಲ. ಭಗವಂತ ಹೇಳಿದಂತಹ ಕರ್ಮಯೋಗದ ರೀತಿಯಲ್ಲಿ 100ಕ್ಕೆ 100ರಷ್ಟು ನಾವು ಬದುಕೋದಿಲ್ಲ. ಅಲ್ಪ ಪ್ರಮಾಣದಲ್ಲಿ ಸಾಧನೆ ಮಾಡಿದ್ರೆ ತುಂಬಾ ಹೆಚ್ಚಿನ ಸುಖ ಶಾಂತಿ ಕೊಡುತ್ತದೆ, ಅಷ್ಟು ನಮ್ಮ ಕಥೆಯಲ್ಲಿ ಇರುವುದಿಲ್ಲ. ಮನಸ್ಸು ಲೌಕಿಕದಲ್ಲಿಯೇ ಇರ್ತದೆ. ವಿಷಯ ನಿರ್ದ್ವಂದ್ವೋ ಭವ ಅಂತ ಹೇಳಿದ್ದಾನೆ, ಅದ್ರ ದ್ವಂದ್ವ ಬಂದಾಗ ನಾವು ಒದ್ದಾಡ್ತೇವೆ. ವಿಷಯ ವಸ್ತುಗಳನ್ನ ರಮಿಸುವುದನ್ನು ಬಿಡು ಅಂತ ಹೇಳಿದ್ದಾನೆ, ಅದ್ರ ವಿಷಯ ವಸ್ತುಗಳು ರಮಿಸ್ತಾ ಇರ್ತೇವೆ. ಯೋಗಕ್ಷೇಮದ ಬಗ್ಗೆ ಚಿಂತೆ ಮಾಡಬೇಡ, ನನಗೆ ಶರಣಾಗು ಅಂತ ಹೇಳ್ತಾನೆ, ನಾವು ಹಾಗೆ ಮಾಡೋದಿಲ್ಲ. ಸಹಜವಾಗಿ ಕರ್ಮಯೋಗದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಾವು ಪಾಲ್ಗೊಳ್ಳದೇ ಇರುವುದರಿಂದಾಗಿ ಆ ಸುಖ ಶಾಂತಿ ನಮಗೆ ಸಿಗುವುದಿಲ್ಲ. ಆದ್ರೆ ವಾಸ್ತವವಾಗಿ ನಿಜವಾದ ಪ್ರಾಮಾಣಿಕ ಸಾಧಕನಿಗೆ ಅದು ಸಿಕ್ಕೇ ಸಿಗುತ್ತೆ ಎನ್ನುವುದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು
ಬ್ರಾಹ್ಮಣಸ್ಯ ವಿಜಾನತಃ. ಇಲ್ಲಿ ಒಂದು ಉಪಮಾನವನ್ನ ಕೊಡ್ತಾನೆ, ದೃಷ್ಟಾಂತವನ್ನ ಕೊಡ್ತಾನೆ ಭಗವಂತ. ಒಂದು ಸಣ್ಣ ಜಲಾಶಯ, ಸಣ್ಣ ಜಲಾಶಯ ಅಂದ್ರೇನು? ಕೆರೆಯೋ ಕೊಳವೋ, ಅಲ್ಲಿ ನಾವು ಯಾವ ಯಾವ ರೀತಿ ಪ್ರಯೋಜನವನ್ನು ಪಡ್ಕೊಳ್ತೇವೋ ಅದೆಲ್ಲವೂ ಕೂಡ ದೊಡ್ಡ ಜಲಾಶಯದಲ್ಲಿ ಸುಲಭವಾಗಿ ಲಭ್ಯವಾಗುತ್ತೆ ನಮಗೆ. ಸಣ್ಣ ಜಲಾಶಯದಲ್ಲಿ ಆಗುವ ಲಾಭ ದೊಡ್ಡ ಜಲಾಶಯದಲ್ಲಿ ನಿಶ್ಚಿತವಾಗಿ ಆಗುತ್ತೆ. ಉದಾಹರಣೆ ಕೊಡಬೇಕು ಅಂದ್ರೆ, ಒಂದು ಸಣ್ಣ ಊರಿನಲ್ಲಿ ಒಂದು ಸಣ್ಣ ಏನೋ ಒಂದು ಕೊಳ ಇರ್ತದೆ. ಎಲ್ಲರೂ ಅಲ್ಲಿಗೆ ಹೋಗ್ತಾರೆ, ಬಟ್ಟೆ ತೊಳಿತಾರೆ, ಸ್ನಾನಕ್ಕೆ ನೀರು ತರ್ತಾರೆ, ಗಿಡಗಳಿಗೆ ನೀರು ತರ್ತಾರೆ, ಸ್ನಾನ ಮಾಡ್ತಾರೆ. ಈ ಎಲ್ಲ ಪ್ರಯೋಜನ ಆ ಸಣ್ಣ ಕೊಳದಲ್ಲಿ ಆಗತ್ತೆ. ಇನ್ನೊಂದು ದೊಡ್ಡ ಜಲಾಶಯ ಇದೆ, ದೊಡ್ಡ ಕೆರೆ ಇದೆ ಅಂತ ಇಟ್ಟುಕೊಳ್ಳೋಣ. ಅಲ್ಲಿ ಈ ಕೆಲಸಗಳೆಲ್ಲ ಆಗುವುದಿಲ್ವೇ? ನಿಶ್ಚಿತವಾಗಿ ಆಗತ್ತೆ, ಇದಕ್ಕಿಂತ ಹೆಚ್ಚಿನದಾಗತ್ತೆ ಅದರಲ್ಲಿ. ಅದನ್ನೇ ಹೇಳ್ತಾ ಇದ್ದಾನೆ ಇಲ್ಲಿ. ಯಾವಾನರ್ಥ ಉದಪಾನೆ, ಉದಪಾನ ಅಂದ್ರೆ ಸಣ್ಣ ಕೊಳ, ಸಣ್ಣದಾದಂತಹ ಒಂದು ಕೆರೆ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಏನೇನು ಪ್ರಯೋಜನ ಆಗ್ತದೋ, ಅರ್ಥ ಅಂದ್ರೆ ಇಲ್ಲಿ ಪ್ರಯೋಜನ. ಯಾವಾನ್ ಉದಪಾನೆ ಅರ್ಥ ಸರ್ವತ ಸಂಪ್ಲುತೋದಕ್ಕೆ ತಾವಾನ್ ಅರ್ಥ. ಸಂಪ್ಲುತೋದಕ ಅಂದ್ರೆ ಎಲ್ಲಾ ಕಡೆಗೆ ನೀರು ತುಂಬಿರೋ, ಸರ್ವತ ಸಂಪ್ಲುತೋದಕ ಎಲ್ಲ ಕಡೆಗೆ ನೀರು ತುಂಬಿಕೊಂಡಿರೋ ದೊಡ್ಡ ಜಲಾಶಯದಲ್ಲಿ ಆ ಎಲ್ಲ ಪ್ರಯೋಜನವೂ ಆಗ್ತದೆ. ಹಾಗೆಯೇ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಸರ್ವೇಷು ವೇದೇಶು ಅಂದ್ರೆ ಈ ವೇದದ ಕರ್ಮಕಾಂಡದಲ್ಲಿ ಕೊಟ್ಟಿರತಕ್ಕಂತಹ ಎಲ್ಲಾ ಫಲಗಳು ಕೂಡ ವಿಜಾನತಃ ಬ್ರಾಹ್ಮಣಸ್ಯ ಭವತಿ. ಬ್ರಹ್ಮಜ್ಞಾನಿ ಆದಂತಹ ಒಬ್ಬ ಬ್ರಾಹ್ಮಣನಿಗೆ, ಇಲ್ಲಿ ಬ್ರಾಹ್ಮಣ ಅಂದ್ರೆ ಸಾಧಕ ಅಂತ ತಿಳ್ಕೊಳ್ಬೇಕು. ಬ್ರಹ್ಮನಿಷ್ಠನಾದಂತ ಒಬ್ಬ ಸಾಧಕನಿಗೆ ವೇದದ ಪೂರ್ವಕ ಭಾಗದಲ್ಲಿ ಹೇಳಿದ ಎಲ್ಲ ಫಲಗಳು ಆಗ್ತದೆ ಅಂತ. ಇನ್ನು ಸ್ವಲ್ಪ ವಿಶದವಾಗಿ ಹೇಳೋದಾದರೆ, ವೇದದ ಪೂರ್ವ ಭಾಗದಲ್ಲಿ ಕರ್ಮಕಾಂಡದಲ್ಲಿ ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿಗಾಗಿ ಅನೇಕ ಪರಿಹಾರ ಉಪಾಯಗಳನ್ನು ಕೊಟ್ಟಿದ್ದಾರೆ. ಇಷ್ಟಪ್ರಾಪ್ತಿಗಾಗಿ ಹೋಮ ಹವನ ವ್ರತಗಳನ್ನೆಲ್ಲ ಕೊಟ್ಟಿದ್ದಾರೆ. ಅನಿಷ್ಟ ನಿವೃತ್ತಿಗಾಗಿಯೂ ಎಷ್ಟೋ ಹೋಮ ಹವನಗಳನ್ನೆಲ್ಲ ಕೊಟ್ಟಿದ್ದಾರೆ. ಅದನ್ನು ನಾವು ನೋಡಿದ್ದೇವೆ. ಒಬ್ಬನು ಏನ್ ಮಾಡ್ತಾನೆ, ಬದುಕಿನ ಆಸೆ ಈಡೇರಿಸ್ಕೊಳ್ಳೋದು, ಅನಿಷ್ಟ ದೂರ ಮಾಡೋದು, ಇಷ್ಟೇ ತಾನೇ ನಿಮ್ ಪ್ರಯೋಜನ. ನಾವು ಸುಖಿಯಾಗಿ ಬದುಕೋದಕ್ಕೆ ಜೀವನದಲ್ಲಿ ಒದ್ದಾಡ್ತಾ ಯಾವಕ್ಕೆ ಒದ್ದಾಟ ಮಾಡ್ತೇವೆ? ಒಂದೇ ಬಯಸಿದ ವಸ್ತುವನ್ನು ಪಡ್ಕೊಳ್ಬೇಕು ಅಂತ. ಕಷ್ಟ ಕೊಡುವುದರಿಂದ ದೂರ ಮಾಡ್ಬೇಕು ಅಂತ ತಾನೆ. ಅನಿಷ್ಟ ನಿವೃತ್ತಿ, ಕಷ್ಟದಿಂದ ದೂರ ಹೋಗ್ಬೇಕು, ಒಂದು ದೂರ ಮಾಡಬೇಕು, ಇಲ್ಲ ಇಷ್ಟಪಟ್ಟದನ್ನು ಪಡ್ಕೊಳ್ಬೇಕು. ಇದೆರಡರಿಂದಲೇ ನಮ್ ಸುಖ ಜೀವನ ಅಂತ ನಾವು ತಿಳ್ಕೊಂಡು ಅನೇಕ ವಿಧವಾದ ಕಾಮನೆಗಳನ್ನ ಪಡ್ಕೊಳ್ಳುವ ಪ್ರಯತ್ನವನ್ನು ಮಾಡ್ತೇವೆ, ಅಥವಾ ಅನಿಷ್ಟವನ್ನ ನಿವೃತ್ತಿ ಮಾಡುವ ಪ್ರಯತ್ನವನ್ನು ಮಾಡ್ತಿರ್ತೇವೆ. ಅದು ಲೌಕಿಕ ಪ್ರಯತ್ನದಿಂದ, ಪುರುಷ ಪ್ರಯತ್ನದಿಂದಲೂ ಆಗ್ತದೆ. ವೇದದಲ್ಲಿ ಹೇಳಿರತಕ್ಕಂತಹ ಯಜ್ಞಯಾಗಾದಿಗಳ ಉಪಾಯದಿಂದಲೂ ಆಗ್ತದೆ. ಒಬ್ಬ ವ್ಯಕ್ತಿ ವೇದದ ಪೂರ್ವ ಭಾಗ ಅಂದ್ರೆ ಕರ್ಮಕಾಂಡವನ್ನಷ್ಟೇ ಆಶ್ರಯಿಸಿದವನು ಅದರ ಸಹಾಯದಿಂದ ತನ್ನ ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿಯನ್ನ ಮಾಡ್ಕೊಳ್ತಾ ಹೋಗ್ತಾನೆ. ಏನೋ ಅನೇಕ ಬಗೆಯ ಕಾಮನೆಗಳನ್ನ ಪೂರ್ತಿಗೊಳಿಸ್ತಾ ಹೊಕ್ಕೊಳ್ತಾ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ. ಆ ಎಲ್ಲ ಬಯಕೆಗಳು ಏನೇನು ಈಡೇರ್ತದೋ, ಎಷ್ಟು ಸುಖ ಅವನು ಅನುಭವಿಸ್ತಾನೋ ಅದೆಲ್ಲ ಸುಖಗಳು ಒಬ್ಬ ಬ್ರಹ್ಮಜ್ಞಾನಿಗೆ ಸಹಜವಾಗಿ ಆಗ್ತದೆ. ದಾರ್ಷ್ಟಾಂತದಲ್ಲಿ ನೀವು ತಗೊಳ್ಳೋದಾದ್ರೆ, ಈ ಕೊಳ ಮತ್ತು ಜಲಾಶಯ, ಕೊಳ ಅಂದ್ರೆ ಪೂರ್ವ ಮೀಮಾಂಸದಲ್ಲಿ ಹೇಳಿರುವ ಫಲಗಳು, ಜಲಾಶಯ ಅಂದ್ರೆ ಬ್ರಹ್ಮಜ್ಞಾನಿಯ ಸುಖ. ಈ ಸಣ್ಣ ಕೊಳದಲ್ಲಿ ಏನೇನು ಪ್ರಯೋಜನ ಆಗ್ತದೋ ಅದೆಲ್ಲವೂ ದೊಡ್ಡ ಜಲಾಶಯದಲ್ಲಿ ಹೇಗೆ ಆಗ್ತದೋ ಹಾಗೆ ಪೂರ್ವ ಮೀಮಾಂಸೆಯಲ್ಲಿ ಹೇಳಿರತಕ್ಕಂತಹ ಸುಖ ಭೋಗಗಳೆಲ್ಲವೂ ಕೂಡ ಒಬ್ಬ ಬ್ರಹ್ಮಜ್ಞಾನಿಗೆ ಆಗ್ತದೆ. ಅಂದ್ರೆ ಒಬ್ಬ ಬ್ರಹ್ಮಜ್ಞಾನಿಗೆ, ಪರಮಾತ್ಮನನ್ನು ತಿಳಿದವನಿಗೆ, ಮುಕ್ತನಿಗೆ ಲೌಕಿಕ ಸುಖಗಳೆಲ್ಲವೂ ಅದರಲ್ಲಿ ಪರಿವಸಾನ ಆಗ್ತದೆ. ಅಂದ್ರೆ ಯಾವ ಕೊರತೆಯೂ ಅವನಲ್ಲಿ ಉಂಟಾಗಲ್ಲ ಅಂತ. ಆದ್ರಿಂದ ಒಬ್ಬ ಸಾಧನೆಯ ಮಾರ್ಗದಲ್ಲಿ ಉಪಕ್ರಮಿಸ್ತಾ ಇದ್ದಾನೆ ಅಂದ್ರೆ
ಲೌಕಿಕ ವಿಷಯ ವಸ್ತುಗಳಿಗೆ ಬೆನ್ನು ಹಾಕಿರಬಹುದು, ಆದರೆ ಅವನ ಸುಖ ಶಾಂತಿಯಲ್ಲಿ ಯಾವ ಕೊರತೆಯೂ ಇರುವುದಿಲ್ಲ. ತೈತ್ತರೀಯ ಉಪನಿಷತ್ತಿನಲ್ಲಿ ಒಂದು ಮೀಮಾಂಸೆ ಬರ್ತದೆ, ಆನಂದ ಮೀಮಾಂಸೆ ಅಂತ. ಯುವಾ ಸ್ಯಾತ್ ಸಾಧು ಯುವಾಧ್ಯಾಯಕಃ ಆಶಿಷ್ಟೋ ದೃಢಿಷ್ಟೋ ಬಲಿಷ್ಠಃ ತಸ್ಯೇವಂ ಪೃಥಿವೀ ವಿತ್ತಸ್ಯ ಪೂರ್ಣಾ ಸ್ಯಾತ್ ಸ ಏಕೋ ಮಾನುಷ ಆನಂದಃ. ಒಂದು ಕಂಪ್ಯಾರಿಟಿವ್ ಸ್ಟಡಿ ಆಫ್ ಹ್ಯಾಪಿನೆಸ್ ಅಂತ, ಸುಖದ ಒಂದು ಸಮೀಕ್ಷೆ, ತುಲನಾತ್ಮಕ ಅಧ್ಯಯನವನ್ನ ಮಾಡಿ ನಮ್ಮ ಮುಂದೆ ವೇದ ಹೇಳುತ್ತೆ. ಲೌಕಿಕ ವಿಷಯ ವಸ್ತುಗಳನ್ನು ಅನುಭವಿಸಿ ತುಂಬಾ ಸುಖಿಯಾಗಿರತಕ್ಕಂತಹ ಒಬ್ಬ ವ್ಯಕ್ತಿಯ ಸುಖವನ್ನ ಒಂದು ಮಾನದಂಡ ಅಂತ ತೆಗೆದುಕೊಳ್ತಾರೆ. ಲೌಕಿಕ ಸುಖ ಅಂದ್ರೆ ವಿಷಯ ಸುಖವನ್ನು ಅನುಭವಿಸ್ತಕ್ಕಂತಹ ವ್ಯಕ್ತಿ ಯುವಕನಾಗಿರ್ಬೇಕು, ಯುವಾಧ್ಯಾಯಕ, ಅವನು ಚೆನ್ನಾಗಿ ಅಧ್ಯಯನ ಮಾಡಿರ್ಬೇಕು, ತಿಳುವಳಿಕೆ ಇರಬೇಕು, ಮಂದಬುದ್ಧಿಯವನಾಗಬಾರದು, ಆಶಿಷ್ಟ ಆಸೆಗಳನ್ನು ಹೊಂದಿರಬೇಕು, ದೃಢಿಷ್ಟ ಶರೀರ ಮನ ಎರಡೂ ದೃಢವಾಗಿರ್ಬೇಕು, ಬಲಿಷ್ಠನಾಗಿರ್ಬೇಕು, ಮತ್ತೆ ವಿಷಯ ವಸ್ತುಗಳು ಅವನು ಬಯಸಿದಾಗ್ಲೆಲ್ಲ ಅವನ ಮುಂದೆ ಬರಬೇಕು, ಯಾವ ಕಷ್ಟಗಳು ಅವನಿಗೆ ಇರಬಾರದು. ಇಲ್ಲಿ ತಸ್ಯೇವಂ ಪೃಥ್ವೀ ವಿತ್ತಸ್ಯ ಪೂರ್ಣ ಸಾತಿ, ಭೂಮಿಯ ಮೇಲೆ ಇರತಕ್ಕಂಥ ಎಲ್ಲ ಸಂಪತ್ತುಗಳು ಅವನದಾಗಿದ್ರೆ, ಯುವಕನಾಗಿದ್ರೆ, ಚೆನ್ನಾಗಿ ಅಧ್ಯಯನ ಮಾಡಿದವನಾಗಿದ್ರೆ, ಅನೇಕ ಆಸೆಗಳನ್ನ ಅವನು ಅನುಭವಿಸುವವನಾಗಿದ್ರೆ. ಒಂದು ದೃಷ್ಟಾಂತ ಕೊಡೋದಾದ್ರೆ, ಒಬ್ಬ ಮಹಾರಾಜ, ಯೌವನದಲ್ಲಿರತಕ್ಕಂಥ ಮಹಾರಾಜ ಚಕ್ರವರ್ತಿ, ಇಡೀ ಸಾಮ್ರಾಜ್ಯವೇ ಅವನದಾಗಿತ್ತೆ, ಅವನು ಬಯಸಿದ್ದೆಲ್ಲ ಅವನ ಮುಂದೆ ಬರ್ತದೆ ಅಂತ ಇಟ್ಟುಕೊಳ್ಳೋಣ. ಅದನ್ನ ಸುಖದ ಒಂದು ಮಾನದಂಡ, ಒಂದು ಯೂನಿಟ್ ಆಫ್ ಹ್ಯಾಪಿನೆಸ್ ಅಂತ ತೆಗೆದುಕೊಂಡ್ರೆ ಅದಕ್ಕಿಂತ 100 ಪಟ್ಟು ಸುಖ ಅಂತೆ ಮನುಷ್ಯ ಗಂಧರ್ವರು ಅಂತ ಇರ್ತಾರೆ. ಈ ಭೂಲೋಕಕ್ಕಿಂತ ಮೇಲಿನ ಲೋಕ ಮನುಷ್ಯ ಗಂಧರ್ವ ಲೋಕ ಅಂತ. ಅವರಿಗೆ ಈ ವಿಷಯ ಸುಖಕ್ಕಿಂತಲೂ 100 ಪಟ್ಟು ಜಾಸ್ತಿ ಸುಖವಾಗ್ತದಂತೆ. ಅವರಿಗೆ ಯಾವ ಒಂದು ಸುಖವಾಗ್ತದೋ ಅದಕ್ಕಿಂತ 100 ಪಟ್ಟು ಜಾಸ್ತಿ ದೇವಗಂಧರ್ವರು ಅಂತ ಇರ್ತಾರೆ. ಅವರಿಗಿಂತಲೂ 100 ಪಟ್ಟು ಸುಖ ಜಾಸ್ತಿ ಆಜಾನಜಾನಾಂ ದೇವಾನಾಂ ಆನಂದ, ಆಜಾನಜಾನಾಂ ದೇವತೆಗಳು ಅಂತ ಇರ್ತಾರೆ. ಅವರಿಗಿಂತಲೂ 100 ಪಟ್ಟು ಜಾಸ್ತಿ ಕರ್ಮ ದೇವತೆಗಳು ಅಂತ ಇರ್ತಾರೆ. ಅವರಿಗಿಂತಲೂ 100 ಪಟ್ಟು ಜಾಸ್ತಿ ದೇವತೆಗಳು ಅಂತ ದೇವಲೋಕದಲ್ಲಿ ಇರ್ತಾರೆ. ಅವರಿಗೆ ಆಗ್ತದೆ. ಆ ದೇವತೆಗಳಿಗಿಂತಲೂ 100 ಪಟ್ಟು ಸುಖ ಇಂದ್ರನಿಗಾಗ್ತದೆ. ಇಂದ್ರನ ಸುಖಕ್ಕಿಂತಲೂ 100 ಪಟ್ಟು ಸುಖ ಇಂದ್ರನ ಗುರುವಾದ ಬೃಹಸ್ಪತಿಗಾಗ್ತದೆ. ಅವನಿಗಿಂತಲೂ 100 ಪಟ್ಟು ಸುಖ ಪ್ರಜಾಪತಿಗಾಗ್ತದೆ. ಅವನಿಗಿಂತಲೂ 100 ಪಟ್ಟು ಸುಖ ಚತುರ್ಮುಖ ಬ್ರಹ್ಮದೇವರಿಗಾಗ್ತದೆ, ಹಿರಣ್ಯಗರ್ಭನಿಗಾಗ್ತದೆ. ಅದೇ ಸುಖದ ಹೈಯೆಸ್ಟ್ ಸ್ಟೇಜ್ ಯಾವುದು? ಬ್ರಹ್ಮಲೋಕದಲ್ಲಿರುವ ಹಿರಣ್ಯಗರ್ಭನ ಆನಂದ. ಅಂದ್ರೆ ಲೌಕಿಕದಲ್ಲಿ, ವ್ಯಾವಹಾರಿಕ ಪ್ರಪಂಚದಲ್ಲಿ ಇರ್ತಕ್ಕಂಥ ಸುಖದ ಒಂದು ಕಂಪ್ಯಾರಿಟಿವ್ ಸ್ಟಡಿ ಇದು. ಅಂದ್ರೆ ಮನುಷ್ಯನ ಸುಖಕ್ಕಿಂತ ಅನೇಕ ಪಟ್ಟು ಹೆಚ್ಚಿನದ್ದು ಯಾವುದು? ಬೇರೆ ಎಲ್ಲ ಊರ್ಧ್ವ ಲೋಕಗಳಲ್ಲಿರ್ತಕ್ಕಂತಹ ದೇವತೆಗಳದ್ದು. ಹೀಗಿರುವಾಗ ಈ ಬ್ರಹ್ಮಜ್ಞಾನಿಯ ಸುಖ ಯಾವುದು ಅಂತ ಇದರಲ್ಲಿ ಹೇಳಲಿಲ್ಲ. ಈ ಬ್ರಹ್ಮಜ್ಞಾನಿಯ ಸುಖ ಶ್ರೋತ್ರಿಯಸ್ಯ ಚಾಕಾಮಹ ತಸ್ಯ, ಬ್ರಹ್ಮಜ್ಞಾನಿಯ ಸುಖ ಇದೆಲ್ಲ ಸುಖವನ್ನು ಒಳಗೊಂಡಿರ್ತದೆ ಅಂತ. ಮನುಷ್ಯ ಸುಖ, ಮನುಷ್ಯ ಗಂಧರ್ವರ ಸುಖ, ದೇವಗಂಧರ್ವರ ಸುಖ, ಆಜಾನಜಾನಾಂ ದೇವತೆಗಳ ಸುಖ, ಕರ್ಮ ದೇವತೆ, ದೇವತೆ, ಇಂದ್ರ, ಬೃಹಸ್ಪತಿ, ಆಮೇಲೆ ಪ್ರಜಾಪತಿ ಮತ್ತು ಹಿರಣ್ಯಗರ್ಭ, ಇವರೆಲ್ಲರ ಸುಖಗಳು ಒಬ್ಬ ಬ್ರಹ್ಮಜ್ಞಾನಿಯ ಸುಖದಲ್ಲಿ ಸಮ್ಮಿಲಿತವಾಗಿರ್ತದೆ. ಛಾಂದೋಗ್ಯ ಉಪನಿಷತ್ನಲ್ಲಿ ಭೂಮಾವಿದ್ಯೆಯಲ್ಲಿ ಬರ್ತದೆ. ಭೂಮಾವಿದ್ಯೆ ಅಂದ್ರೆ ಆನಂದದ ಬಗ್ಗೆ ವಿಶ್ಲೇಷಣೆ ಮಾಡತಕ್ಕಂಥ ಒಂದು ಅಧ್ಯಾಯ. ಒಂದು ಸುಖಿ ಪುರುಷ ಯಾರು ಅಂತ ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡಿರ್ತಾರೆ. ಅದರಲ್ಲಿ ಹೇಳ್ತಾರೆ, ಅವನು ತಂದೆ ತಾಯಿಯಿಂದ ಪಡೆಯುವ ಸುಖ, ರಾಜನಿಂದ ಪಡೆಯುವ ಸುಖ, ಹಣದಿಂದ ಪಡೆಯುವ ಸುಖ, ಎಲ್ಲ ಸುಖವೂ ಕೂಡ ಬ್ರಹ್ಮಜ್ಞಾನಿ ಬಯಸಿದಾಗ ಬರ್ತದೆ ಅಂತ. ಬಯಸಿದಾಗ ಬರ್ತದೆ ಅಂದ್ರೇನು? ಅಷ್ಟು ಶಾಂತಿ, ನೆಮ್ಮದಿಯನ್ನ ಅವನು ಒಳಗಡೆಗೆ ಅನುಭವಿಸ್ತಾ ಇರ್ತಾನೆ. ಅಲ್ಲಿ ಹೇಳ್ತಾರೆ, ಏತಸ್ಯೈವ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರ ಉಪಜೀವಂತಿ ಅಂತ.
ಆ ಬ್ರಹ್ಮಾನಂದದ ಒಂದು ಲೇಷ, ಒಂದು ಸಣ್ಣ ತುಣುಕಷ್ಟೇ ಈ ನಾವು ವಿಷಯ ಪ್ರಪಂಚದಲ್ಲಿ ಅನುಭವಿಸ್ತಾ ಇರೋದು. ಶಂಕರ ಭಗವತ್ಪಾದರು ತಮ್ಮ ಮನಿಷಾ ಪಂಚಕಂ ಎಂಬ ಗ್ರಂಥದಲ್ಲಿ ಹೇಳ್ತಾರೆ, ಯತ್ ಸೌಖ್ಯಾಂಬುದಿ ಲೇಷಲೇಷತ ಇಮೇ ಶಕ್ರಾದಯೋ ನಿರ್ವೃತಾಃ ಯಚ್ಚಿತ್ತೆ ನಿತರಾಂ ಪ್ರಶಾಂತ ಕಲನೆ ಲಬ್ಧ್ವಾ ಮುನಿರ್ನಿರ್ವೃತಃ. ಇಂದ್ರಾದಿ ದೇವತೆಗಳು ಅನುಭವಿಸುವ ಸುಖ ಎನ್ನುವಂಥದ್ದು ಬ್ರಹ್ಮಾನಂದ ಸುಖ ಸಾಗರದಲ್ಲಿ ಒಂದು ಹನಿ ಎಂಬುದಾಗಿ ಹೇಳ್ತಾರೆ. ನಾವು ಕಲ್ಪನೆ ಮಾಡೋಣ, ಸ್ವರ್ಗ ಸುಖ, ಈ ಭೂಲೋಕದ ಸುಖ ಬಿಡಿ, ಇಂದ್ರಾದಿ ದೇವತೆಗಳು ಅನುಭವಿಸುವ ಸುಖವೇ ಒಬ್ಬ ಬ್ರಹ್ಮಜ್ಞಾನಿಯ ಸುಖದ ಒಂದು ಸಮುದ್ರದ ಒಂದು ಹನಿ ಎಂಬುದಾದ್ರೆ, ಭೂಲೋಕದಲ್ಲಿ ನಾವು ಅನುಭವಿಸ್ತಕ್ಕಂಥ ಸುಖವೆಲ್ಲ ಸುಖವೇ ಅಲ್ಲ. ನಮಗೆ ಆ ಬ್ರಹ್ಮಾನುಭೂತಿಯ ಪರಿಚಯ ಇಲ್ಲದೆ ಇರುವುದರಿಂದ, ಸಾಧನಾ ಮಾರ್ಗದಲ್ಲಿ ಒಬ್ಬನು ಉಪಕ್ರಮಿಸುವಾಗ ಆ ಚಿತ್ತ ಉಪರಮದಿಂದ, ಚಿತ್ತ ಉಪಶಾಂತಿಯಿಂದ ಉಂಟಾಗುವ ಆಂತರಿಕ ಸುಖ ಆನಂದದ ಅನುಭವ ಇಲ್ಲದೆ ಇರುವುದರಿಂದ ನಾವು ವಿಷಯ ಸುಖದಲ್ಲಿಯೇ ರಮಿಸ್ತಾ ಇರ್ತೇವೆ. ಆದರೆ ವಿಷಯ ಸುಖಕ್ಕಿಂತ ಎಷ್ಟೋ ಪಟ್ಟು, ಕೋಟಿ ಪಟ್ಟು ಮಿಗಿಲಾದಂತಹ ಆನಂದ, ಸುಖ, ನೆಮ್ಮದಿ, ಶಾಂತಿ ಒಬ್ಬ ಬ್ರಹ್ಮಜ್ಞಾನಿಯ, ಆತ್ಮಜ್ಞಾನಿಯ ಸುಖದಲ್ಲಿ ಸೇರಿಕೊಂಡಿರ್ತದೆ. ಅದಕ್ಕೆ ಒಮ್ಮೆ ಆ ಸ್ವರೂಪ ಜ್ಞಾನವಾದ ಮೇಲೆ, ಆತ್ಮಸ್ಥಿತಿಯ ಮೇಲೆ ನೆಲೆಗೆ ನಿಂತ ಮೇಲೆ ಅವನಿಗೆ ಯಾವ ವಿಷಯ ವಸ್ತುಗಳಲ್ಲಿಯೂ ಆಸಕ್ತಿಯೇ ಉಂಟಾಗುವುದಿಲ್ಲ. ಎಲ್ಲೋ ಹೋಗ್ಬೇಕು, ಏನೋ ನೋಡ್ಬೇಕು, ಏನೋ ಪಡಿಬೇಕು, ಏನೋ ಅನುಭವಿಸ್ಬೇಕು, ಪಡೆಯುವುದನ್ನೆಲ್ಲ ಪಡೆದು ಬಿಟ್ಟಿದ್ದೇನೆ, ಅನುಭವಿಸುವುದನ್ನೆಲ್ಲ ಅನುಭವಿಸಿ ಬಿಟ್ಟಿದ್ದೇನೆ, ಮಾಡಬೇಕಾದನ್ನೆಲ್ಲ ಮಾಡಿಬಿಟ್ಟಿದ್ದೇನೆ ಅಂತಕ್ಕಂಥ ಭಾವ ಬರ್ತದೆ. ಅದಕ್ಕೆ ಕೃತಕೃತ್ಯತೆ ಅಂತ ಹೇಳ್ತಾರೆ. ಕೃತ್ಯಂ ಸರ್ವಂ ಕೃತಂಮಯ, ಮಾಡಬೇಕಾದ್ದೆಲ್ಲವನ್ನು ನಾನು ಮಾಡಿ ಮುಗಿಸ್ತೇನೆ, ನನಗೆ ಇನ್ನೇನು ಬೇಕಾಗಿಲ್ಲ ಅಂತಕ್ಕಂಥ ಭಾವ. ರಮಣ ಮಹರ್ಷಿಗಳು ತಿರುವಣ್ಣಾಮಲೆಯಲ್ಲಿ ಆಗಿ ಹೋದಂತಹ ದೊಡ್ಡ ಸಂತರು. ಅವರು 52 ವರ್ಷಗಳ ಕಾಲ ಆ ತಿರುವಣ್ಣಾಮಲೈ ಪ್ರದೇಶವನ್ನು ಬಿಟ್ಟು ಹೊರಗಡೆಗೆ ಬರಲಿಲ್ಲ ಅಂತೆ. ಅವರ ಶಿಷ್ಯರೆಲ್ಲ ದೇಶ ವಿದೇಶಗಳಿಂದ ಬಂದರು, ಅವರ ದರ್ಶನ ಮಾಡಿದರು, ಅವರ ಜೊತೆ ಕುಳಿತುಕೊಂಡು ತಮ್ಮ ಸಂಶಯವನ್ನು ಬಗೆಹರಿಸಿಕೊಂಡರು. ದೊಡ್ಡ ದೊಡ್ಡ ಶ್ರೀಮಂತರು, ವಿದ್ವಾಂಸರು ಎಲ್ಲರೂ ಬಂದರು. ಅವರು ಯಾರಿಂದ ಏನೂ ಅಪೇಕ್ಷಿಸಲಿಲ್ಲ. ಯಾರಿಗೂ ಕೂಡ ಅವರ ಸ್ಥಿತಿಗತಿಯ ಮೇಲೆ ಮಣೆ ಹಾಕಲಿಲ್ಲ. ಅವರು ಒಂದು ಸದಾ ಮಂಚದ ಮೇಲೆ ಹೊರಗೆ ಕುಳಿತಿರ್ತಿದ್ರು, ಬಂದವರೆಲ್ಲ ಕೆಳಗೆ ಕುಳಿತುಕೊಳ್ಬೇಕು. ಮತ್ತೆ ಅವರು ಕರೆದ್ರು, ನಾನು ಸುಖ ಪಡಬೇಕು, ಇನ್ನೂ ನೋಡ್ಬೇಕು, ಎಲ್ಲಿಗೂ ಹೋಗ್ಲಿಲ್ಲ. ಒಂದೇ ಜಾಗದಲ್ಲಿ ತಮ್ಮ 52 ವರ್ಷಗಳನ್ನು ಕಳೆದರು. ಹಾಗಂತ ಹೋಗಬೇಕು ಅನ್ನೋ ಬಯಕೆನೂ ಇರಲಿಲ್ಲ ಅವರಿಗೆ. ಇದು ಹೇಗೆ ಸಾಧ್ಯ ಆಯಿತು? ಮುಂದಿನ ಅಧ್ಯಾಯಗಳಲ್ಲಿ ಹೇಳ್ತಾನೆ, ಯಸ್ಯ ಆತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಒಬ್ಬ ಬ್ರಹ್ಮಜ್ಞಾನಿಗೆ ಆ ವಿಶೇಷವಾದಂತಹ ಸುಖಾನುಭೂತಿ ಉಂಟಾಗ್ತಾ ಇರುವುದರಿಂದ ಯಾವ ಹೊರಗಡೆ ವಿಷಯ ವಸ್ತುಗಳಲ್ಲಿಯೂ ಅವನಿಗೆ ಬಯಕೆ ಉಂಟಾಗಲ್ಲ. ಅದನ್ನ ಇನ್ನೊಂದು ಶಬ್ದದಲ್ಲಿ ಗೀತೆ ಹೇಳುತ್ತೆ, ಪ್ರಾಪಂಚಿಕ ವಿಷಯ ವಸ್ತುಗಳಿಂದ ಸಿಕ್ಕುವ ಎಲ್ಲ ಸುಖವೂ ಅವನಲ್ಲಿ ಒಂದಾಗಿರುತ್ತದೆ ಅಂತ. ಆಪೂರ್ಯಮಾಣ ಮಚಲ ಪ್ರತಿಷ್ಠಂ ಅಂತ ಇದೇ ಅಧ್ಯಾಯದ ಕೊನೆ ಶ್ಲೋಕದಲ್ಲಿ ಹೇಳುವ ಹಾಗೆ, ದೊಡ್ಡ ಸಮುದ್ರದಲ್ಲಿ ಬೇರೆ ಬೇರೆ ನದಿಗಳು ಬಂದು ಸೇರುವ ಹಾಗೆ ಬ್ರಹ್ಮಜ್ಞಾನಿಯ ಸುಖ ಅಂದ್ರೆ ದೊಡ್ಡ ಸಮುದ್ರ. ವಿಷಯ ವಸ್ತುಗಳು ಸಣ್ಣ ಸಣ್ಣ ತೊರೆಗಳು, ಸಣ್ಣ ಸಣ್ಣ ನೀರಿನ ಹನಿಗಳು. ಆದ್ರಿಂದ ನಾವು ಅದರಲ್ಲಿ ವಿಶ್ವಾಸ ಇಡಬೇಕು. ಸಾಧನಾ ಪಥದಲ್ಲಿ ಪ್ರಾಮಾಣಿಕವಾಗಿ ಯಾರು ಉಪಕ್ರಮಿಸ್ತಾರೋ ಅವರ ಅಂತಃಕರಣದಲ್ಲಿ ಕೊರತೆಯ ಲವಲೇಶ ಕೂಡ ಹುಟ್ಟುವುದಿಲ್ಲ. ಕೊರತೆ ಹುಟ್ಟುತ್ತಾ ಇದೆ ಅಂದ್ರೆ, ಬೇಕು ಬೇಕು ಎನ್ನುವ ಬಯಕೆ ಇನ್ನೂ ಮನಸ್ಸಿನಲ್ಲಿ ಇದೆ ಅಂದ್ರೆ, ಅವನ ಸಾಧನೆಯು ಪೂರ್ಣ ಪ್ರಮಾಣದಲ್ಲಿ ಆಗಲಿಲ್ಲ ಅಂತ ಅರ್ಥ. ಆದ್ರೆ ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿ ಪ್ರಯತ್ನಿಸಿದ್ದಾನೋ ಅಷ್ಟು ಸುಖ ಶಾಂತಿ ನಿಶ್ಚಿತವಾಗಿ ಸಿಗ್ತದೆ. ಅವರು ಒಂದು ಕಥೆ ಹೇಳ್ತಾ ಇದ್ರು. ಒಬ್ಬ ಯುವಕ ಸಮುದ್ರ ತೀರದಲ್ಲಿ ಆ ಮರಳಿನ ಮೇಲೆ ಮಲಗಿದ್ದಂತೆ, ಹಾಯಾಗಿ ಮಲಗಿದ್ದ. ಮಧ್ಯಾಹ್ನ 12 ಗಂಟೆ ಹೊತ್ತು. ಇವರು ಹೋದವರು ಸ್ವಲ್ಪ ಬಿಸ್ನೆಸ್ ಆಟಿಟ್ಯೂಡ್ ಇರೋರು, ಜೀವನದಲ್ಲಿ ಬೆಳಿಬೇಕು, ಮೇಲ್ ಬರ್ಬೇಕು ಅಂತ ಬಯಕೆ ಇರೋರು. ಆ ಹುಡುಗನನ್ನು ಎಬ್ಬಿಸಿ ಕೇಳ್ತಾರಂತೆ, ಏನಪ್ಪ ಹುಡುಗ, ನೀನು ಯಾಕೆ ಮಲಗಿದ್ಯಾ ಇಲ್ಲಿ, ಏನ್ ಮಾಡ್ಬೇಕಿತ್ತು ಅಂತ ಕೇಳ್ತಾನೆ ಅವನು. ಅಲ್ಲ, ನೀನು ಯುವಕ ಬೇರೆ, ದುಡಿಬೇಕಿತ್ತು, ಸಂಪಾದನೆ ಮಾಡ್ಬೇಕಿತ್ತು,
ಸಂಪಾದನೆ ಮಾಡಿ ಆಮೇಲೆ ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಅವನು. ಸಂಪಾದನೆ ಮಾಡಿ ಒಂದು ದೋಣಿಯನ್ನು ತೆಗೆದುಕೊಳ್ಬೇಕು ನೀನು. ಮತ್ತೇನ್ ಮಾಡ್ಬೇಕು? ಆ ದೋಣಿಯನ್ನು ಸಮುದ್ರ ತೆಗೆದುಕೊಂಡು ಹೋಗಿ ಮೀನುಗಳನ್ನು ಹಿಡಿದುಕೊಂಡು ಬರ್ಬೇಕು. ಓಹೋ, ಮತ್ತೇನ್ ಮಾಡ್ಬೇಕು? ಅದರಿಂದ ಬಂದ ಸಂಪಾದನೆ ದೊಡ್ಡ ಹಡಗು ತೆಗೆದುಕೊಳ್ಬೇಕು. ಓಹೋ, ಮತ್ತೆ ಆ ಹಡಗಿನಿಂದ ದೊಡ್ಡ ಬಿಸ್ನೆಸ್ ಮಾಡಬೇಕು. ಓಹೋ, ಅದಾದ್ಮೇಲೆ ದೊಡ್ಡ ಮನೆ ತೆಗೆದುಕೊಳ್ಬೇಕು, ಬಂಗ್ಲೆ, ಕಾರು, ಮತ್ತೆ ಮದುವೆ ಆಗ್ಬೇಕು, ಮತ್ತೆ ಎಲ್ಲ ವ್ಯವಸ್ಥೆಗಳನ್ನ ಮನೆಗೆ ಮಾಡ್ಕೊಳ್ಬೇಕು. ಮತ್ತೇನು, ಹಯಾಗಿ ಮನೇಲಿ ಕೂತ್ಕೊಂಡು ಸುಖ ಪಡ್ಬೇಕು. ಅವನು ಹೇಳಿದಂತೆ ಈಗ ನಾನು ಮಾಡ್ತಿರೋದೇನು ಹಾಗಾದ್ರೆ? ಹಾಯಾಗಿ ಸುಖ ಪಡ್ತಾ ಇದೆ ಅಂತ. ಅಂದ್ರೆ ಅವನು ಆಲಸ್ಯದಿಂದ ಹೇಳಿದ್ರೆ ದೋಷವಾಗ್ತದೆ. ಅವನು ಜ್ಞಾನಿಯಾಗಿದ್ರೆ ಆ ರೀತಿ ಇರುತ್ತೆ ಅವನ ಸ್ಥಿತಿ. ಲೌಕಿಕ ವಿಷಯ ವಸ್ತುಗಳನ್ನೆಲ್ಲ ಪಡೆದು ಮಾಡಬೇಕಾದಂತಹ ಸುಖದ ಅನೇಕ ಪಟ್ಟು ಸುಖದ ಅನುಭೂತಿ ಅವನಿಗೆ ಆಗ್ತಾ ಇರುತ್ತೆ. DVG ತಮ್ಮ ಕಗ್ಗದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಪರಿಪೂರ್ಣ ಸುಖವ ನೆಳೆಸುವನು ತನ್ನೊಳಗೆ, ತಿರುಗಿಸಲಿ ತನ್ನ ದೃಷ್ಟಿಯನು ನಿರ್ಮಲದಿಂ. ನಿರತಿಶಯ ಸುಖವಲ್ಲಿ ವಿಶ್ವಾತ್ಮ ವೀಕ್ಷೆಯಲಿ, ಪರಸತ್ವ ಶಾಂತಿಯಲಿ ಮಂಕುತಿಮ್ಮ. ಪರಿಪೂರ್ಣ ಸುಖವ ನೆಲೆಸುವನು ತನ್ನೊಳಗೆ, ತಿರುಗಿಸಲಿ ತನ್ನ ದೃಷ್ಟಿಯನು ನಿರ್ಮಲದಿಂ. ಪರಿಪೂರ್ಣ ಸುಖ ಬೇಕು ಅಂತ ಅನಿಸುವವನು ತನ್ನ ದೃಷ್ಟಿಯನ್ನು ಒಳಗಡೆಗೆ ತಿರುಗಿಸ್ಬೇಕು ಅಂತ ಹೇಳ್ತಾರೆ. ಏನಿದೆ ಇಲ್ಲಿ? ನಿರತಿಶಯ ಸುಖವಲ್ಲಿ. ನಿರತಿಶಯ ಅಂದ್ರೆ ಕಂಪ್ಯಾರಿಷನ್ ಇಲ್ಲದೆ ಇರತಕ್ಕಂಥ, ಹೋಲಿಕೆ ಇಲ್ಲದೆ ಇರತಕ್ಕಂತಹ ಒಂದು ಸುಖ. ವಿಶ್ವಾತ್ಮ ವೀಕ್ಷೆಯಲ್ಲಿ ಒಳಗಡೆ ಇರುವುದು ಯಾವುದು? ವಿಶ್ವಾತ್ಮ, ಸೃಷ್ಟಿಕರ್ತನಾದಂತಹ ಜಗತ್ತಿನ ಅಂತರಾತ್ಮವಾಗಿರುವ ಪರಮಾತ್ಮನ ಸ್ವರೂಪದಲ್ಲಿ ನಿಂತುಕೊಂಡಾಗ ಅದ್ಭುತವಾದಂತಹ ಒಂದು ಶಾಂತಿ ಅನುಭವ ಆಗ್ತದೆ ಅಂತ ಹೇಳ್ತಾರೆ. ಭ್ರಾಂತಿಯೋ ಸಂಪೂರ್ಣ ಸುಖದಾಶೆ ಬಾಹ್ಯದಲ್ಲಿ, ಸಾಂತಲೋಕದ ಸೌಖ್ಯ ಕಂಡ ಖಂಡವದು. ಸ್ವಾಂತ ಕೃಷಿಗಿಂ ಬ್ರಹ್ಮ ವೀಕ್ಷೆ ಲಭಿಸದ್ದೊಡೇಕಾಂತ ಪೂರ್ಣಾನಂದ ಮಂಕುತಿಮ್ಮ. ಭ್ರಾಂತಿಯೋ ಸಂಪೂರ್ಣ ಸುಖದಾಶೆ ಬಾಹ್ಯದಲ್ಲಿ, ಬಾಹ್ಯ ಪ್ರಪಂಚದಲ್ಲಿ ಸಂಪೂರ್ಣ ಸುಖ ಪಡಿತೇನೆ ಅಂತ ಯಾವನಾದ್ರೂ ಪ್ರಯತ್ನ ಮಾಡೋದು ದೊಡ್ಡ ಭ್ರಾಂತಿ ಅಂತ ಹೇಳ್ತಾರೆ. ಹಾಗಾದ್ರೆ ಸುಖವೇ ಇಲ್ವಾ ವಿಷಯ ವಸ್ತುಗಳಲ್ಲಿ? ಇದೆ. ಕ್ಷಣಿಕವಾದ ಸುಖ ಖಂಡಿತವಾಗಿದೆ, ಶಾಸ್ತ್ರವೂ ಒಪ್ಪತ್ತೆ. ಅದಕ್ಕೆ ವೇದಗಳು ಅನೇಕ ವಿಧವಾದ ಸಾಧನೆಗಳನ್ನ ಹೇಳಿ ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿಯ ಉಪಾಯವನ್ನು ಹೇಳಿರತಕ್ಕಂಥದ್ದು ಇದೆ. ಆದ್ರೆ ಅದಕ್ಕಿಂತಲೂ ಹೆಚ್ಚಿನದ್ದು ಸಾಂತಲೋಕದ ಸೌಖ್ಯ ಖಂಡ ಖಂಡವದು. ಈ ಸಾಂತಲೋಕ ಅಂದ್ರೆ ಈ ಪ್ರಾಪಂಚಿಕ ಸುಖ ಅನ್ನೋದು ಖಂಡ ಖಂಡ, ತುಂಡು ತುಂಡದು. ಸ್ವಾಂತ ಕೃಷಿಯಂ ಬ್ರಹ್ಮವೀಕ್ಷೆ ಲಭಿಸಿದ್ದೊಡೆ. ತನ್ನ ಸಾಧನೆಯಿಂದ, ತನ್ನ ಚಿಂತನೆಯಿಂದ, ತನ್ನ ಬ್ರಹ್ಮವೀಕ್ಷೆ ಅಂದ್ರೆ ಬ್ರಹ್ಮಾನುಭವ ಸಿಕ್ಕಿದ್ರೆ ಏಕಾಂತ ಪೂರ್ಣಾನಂದ. ಹೀಗೆ ಆ ಬ್ರಹ್ಮಾನಂದದ ಅನುಭವವನ್ನ ವರ್ಣಿಸಿದಂತಹ DVG ಲೌಕಿಕ ಸುಖವನ್ನು ಕೂಡ ಎಷ್ಟು ಚೆನ್ನಾಗಿ ವರ್ಣಿಸ್ತಾರೆ ನೋಡಿ. ಮಿಡಿಚೇಪೆ ಕಾಯಿಗಳ ತಡಬಡನೆ ನುಂಗುವುದು, ಕಡಿಯ ಹೊಟ್ಟೆಯಲ್ಲಿ ಹರಳೆಣ್ಣೆ ಕುಡಿಯುವುದು. ಬಿಡುತ್ತಿರಲು ನೋವಾಗ ಸುಖವೀಗಳೆನ್ನುವುದು, ಪೊಡವಿಗಿದು ಭೋಗವಿಧಿ ಮಂಕುತಿಮ್ಮ. ಈ ಲೌಕಿಕ ಸುಖ ಹೇಗಪ್ಪ ಅಂದ್ರೆ ಮಿಡಿಚೇಪೆ ಕಾಯಿಗಳ ತಡಬಡನೆ ನುಂಗುವುದು. ಇನ್ನು ಬೆಳೆದೇ ಇರತಕ್ಕಂತಹ ಎಳೆ ಕಾಯಿಗಳನ್ನ ಬೇಕಾದಷ್ಟು ತಿನ್ನೋದು, ರುಚಿ ರುಚಿಯಾಗಿದೆ ಅಂತ ಹೇಳ್ಕೊಂಡು ಉಪ್ಪು ಮಿಕ್ಸ್ ಮಾಡ್ಕೊಂಡು ಆ ಎಳೆ ಕಾಯಿಗಳನ್ನು ತುಂಬಾ ತಿನ್ನೋದು, ರುಚಿ ಆಗ್ತದೆ, ಖುಷಿ ಸಿಗ್ತದೆ. ಆಮೇಲೆ ಹೊಟ್ಟೆ ಕಡಿಲಿಕ್ಕೆ ಶುರುವಾಗ್ತದೆ, ಹೊಟ್ಟೆ ನೋವು ಅಂತ ಕಷ್ಟಪಡೋದು. ಆಮೇಲೆ ಹರಳೆಣ್ಣೆ ಕುಡಿಯೋದು. ಆ ಹರಳೆಣ್ಣೆ ಕುಡಿತಾ ಇರುವಾಗ ಅದು ಹೋಗ್ತದಲ್ಲ ಹೊರಗೆ, ಎಲ್ಲ ಹೊರಗೆ ಹೋಗುವಾಗ ಆಹಾ ಎಂತ ಸುಖ ಅಂತ ಹೇಳೋದು. ಇಷ್ಟೇ ತಾನೆ. ಕಷ್ಟಪಡೋದು, ಕಷ್ಟಪಟ್ಟು ಏನೋ ಪಡ್ಕೊಂಡೆ ಅಂತ ಸುಖ ಪಡೋದು. ಹೇಳ್ತಾರಲ್ಲ, ಆರಂಭದಲ್ಲಿ ದುಡ್ಡು ಮಾಡ್ಲಿಕ್ಕಾಗಿ ಶರೀರ ವ್ಯಯಿಸೋದು, ಆಮೇಲೆ ಶರೀರವನ್ನ ಗಳಿಸಿರೋ ದುಡ್ಡೆಲ್ಲ ಖರ್ಚು ಮಾಡೋದು. ಪೊಡವಿಗಿದ್ದು ಭೋಗವಿಧಿ, ಮನುಷ್ಯನ ಸುಖ ಹೀಗಿದೆ ಅಂತ ಹೇಳ್ತಾರೆ. ಸ್ವಾಮಿ ಪರಮಾರ್ಥಾನಂಜಿಯವರು ಒಂದು ಸಣ್ಣ ಕಥೆ ಹೇಳ್ತಾ ಇದ್ರು. ಒಬ್ಬನು ಮುಲ್ಲಾ ನಸರುದ್ದೀನು, ಅವನ ಕಾಲಿರೋದು 7 ನಂಬರ್ ಶೂ, 7 ಸಂಖ್ಯೆಯ ಶೂ ಅನ್ನು ಹಾಕ್ಬೇಕು ಅವನ ಕಾಲಿಗೆ. ಅವನು 6 ನಂಬರ್ ಶೂ ಅನ್ನು ಹಾಕ್ತಿದ್ದಂತೆ. ಪ್ರತಿದಿನ ಬೆಳಿಗ್ಗೆ 6 ನಂಬರ್ ಶೂ ಹಾಕೊಂಡು ಆಫೀಸಿಗೆ ಹೋಗಿ ಬರುವಾಗಲೆಲ್ಲ ಒಂದೇ ರಗಳೆ, ಅಯ್ಯೋ ನೋವು, ಅಯ್ಯೋ ನೋವು, ಅಯ್ಯೋ ನೋವು ಅಂತ.
ಮನೆಗೆ ಬಂದು ಆ ಶೂ ಕಳಚಿದಾಗ ಎಂತ ಸುಖ ಅಂತ ಅನುಭವಿಸೋದಂತೆ. ಯಾರೋ ಕೇಳಿದ್ರಂತೆ ಅವನಿಗೆ, ನೀನ್ ಎಂತಕ್ಕೆ 6 ಸಂಖ್ಯೆ ಶೂ ಹಾಕೋದು, ನಿನ್ ಕಾಲಿರೋದು 7 ಸಂಖ್ಯೆದಲ್ವಾ ಅಂದ್ರೆ ಅವ್ನು ಹೇಳ್ತಾನೆ, ಆಫೀಸಿಂದ ಬಂದ ಮೇಲೆ ಆ ಶೂ ಬಿಚ್ಚುವಾಗ ಒಂದು ಖುಷಿ ಆಗ್ತದಲ್ಲ, ಅದಕ್ಕೋಸ್ಕರ ನಾನು ಪ್ರಯತ್ನ ಪಡೋದು ಅಂತ. ಪೊಡವಿಗಿದು ಭೋಗವಿಧಿ, ಮನುಷ್ಯನ ಸುಖ ಅನ್ನೋದು ಹೀಗೆ. ವೀಕೆಂಡರಿಗೂ ಕೂಡ ಕೆಲಸ ಮಾಡಿ ವೀಕೆಂಡ್ ಅಲ್ಲಿ ಈಸ್ ವೀಕೆಂಡ್ ದುರ್ಬಲನಾಗಿ ಬಿಡ್ತಾನೆ. ಸಹಜವಾಗಿ ನಿಜವಾಗಿ ನಮ್ಮ ಒಳಗಡೆಗೆ ಸದಾಕಾಲವೂ ಇರತಕ್ಕಂತಹ ಸುಖ ಶಾಂತಿಯನ್ನ ಪಡೆಯುವ ಕಡೆಗೆ ಯಾವನ ಮನಸ್ಸು ಮಾಡುವುದಿಲ್ಲವೋ ಅವನ ಮೂರ್ಖನಲ್ಲದೆ ಇನ್ನೇನು. ಸಾಕು ಸಾಕೆನಿಸುವುದು ಲೋಕ ಸಂಪರ್ಕ ಸುಖ, ಸೋಕಿದೊಡೆ ತುರಿಯನೆಬ್ಬಿಸುವ ತುರುಚಿಯದು. ಸುಖದು ಒಂಥರ ಅದು ತುರಿಸ್ಲಿಕ್ಕೆ ಶುರು ಮಾಡಿದಾಗ ಆ ತುರಿಸ್ತಾ ಒಂದ್ ರೀತಿ ಹುಣ್ಣಾಗ್ತದೆ. ತುರಿಸ್ಲಿಲ್ಲ ಅಂತ ಹೇಳಿದ್ರೆ ನವೇ ಬೇರೆ, ತುರಿಸಿದ್ರೆ ಹುಣ್ಣು, ತುರಿಸದೇ ಇದ್ರೆ ನವೇ. ಮೂಕನ ಅಪಹಾಸ್ಯವದು ಅಂತ. ಮೂಕನನ್ನ ಇನ್ನೊಬ್ಬರು ಅಪಹಾಸ್ಯ ಮಾಡಿದ್ರೆ ಹೇಗಾಗ್ತದೋ ಹಾಗೆ ಮಾತಾಡ್ಲಿಕ್ಕೂ ಆಗಲ್ಲ, ಅನುಭವಿಸ್ಲಿಕ್ಕೂ ಆಗಲ್ಲ, ಅಂತ ಸುಖ ಲೌಕಿಕ ಸುಖ. ಆದ್ದರಿಂದ ಒಬ್ಬ ಬುದ್ಧಿವಂತನಾದವನು, ವಿವೇಕಿಯಾದವನು ಮಾಡಬೇಕಾದ ನಿಶ್ಚಯ ಏನು? ಪ್ರಾಮಾಣಿಕವಾಗಿ ಸಾಧನಾ ಪಥದಲ್ಲಿ ತಾನು ನಡೆಯಬೇಕು. ಕರ್ಮ ಯೋಗ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಯಾವ ನಷ್ಟವೂ ಆಗುವುದಿಲ್ಲ, ಲೌಕಿಕವಾಗಿ ಯಾವ ನಷ್ಟವೂ ಆಗುವುದಿಲ್ಲ, ವಿಶೇಷ ಶಾಂತಿ ಸಮಾಧಾನದ ಲಾಭವಾಗ್ತದೆ. ಮಾಡುವುದು ಅದೇ ಕೆಲಸ, ಪ್ರಾಫಿಟ್ ಟು ಬೆನಿಫಿಟ್ಸ್. ಈಗ ನೀವು ಜಿಮ್ಮಿಗೆ ಹೋಗಿ ಎಕ್ಸಸೈಸ್ ಮಾಡಿದ್ರೆ ಶರೀರ ಪುಷ್ಟಿ ಆಗ್ತದೆ. ಅದೇ ಸೂರ್ಯನಿಗೆ ನಮಸ್ಕಾರ ಮಾಡಿದರೆ, 12 ಯೋಗಾಸನಗಳಿಂದ ಸೂರ್ಯನಿಗೆ ನಮಸ್ಕಾರ ಮಾಡಿದರೆ 2 ಲಾಭ ಆಗ್ತದೆ. ಒಂದು ಶರೀರದ ಪೋಷಣ ರಕ್ಷಣೆಯೂ ಆಯ್ತು, ಎಕ್ಸಸೈಸ್ ಆಯ್ತು, ಅದರೊಟ್ಟಿಗೆ ಸೂರ್ಯನಿಗೆ ನಮಸ್ಕಾರ ಮಾಡಿದ ಪುಣ್ಯವೂ ಬಂತು. ಒಂದು ರೀತಿಯಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ಹಾಗೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ದೇಹ ಶುದ್ಧಿಯೂ ಆಯ್ತು, ಆ ಭಕ್ತಿ ಭಾವದಿಂದ ಗಂಗಾ ನದಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಸ್ನಾನ ಮಾಡಿದ್ರಿಂದ ಸ್ನಾನದ ಪುಣ್ಯವೂ ಬಂತು, ಅದು ಚಿತ್ತಶುದ್ಧಿಯೂ ಆಯ್ತು. ಅಂದ್ರೆ ಒಂದೇ ಕರ್ಮ 2 ಲಾಭ. ಕರ್ಮಯೋಗದ ವಿಶೇಷತೆ ಏನಿದೆ ನೋಡಿ. ಕರ್ಮವನ್ನ ಮಾಡ್ತಾ ಇರ್ತಾನೆ, ಒಳಗಡೆಗೆ ಸುಖ ಶಾಂತಿಯನ್ನು ಅನುಭವಿಸ್ತಾನೆ. ಅದೇ ಕರ್ಮಯೋಗ ಚಿತ್ತಶುದ್ಧಿಯನ್ನು ಮಾಡಿ ಕೊನೆಗೆ ಜ್ಞಾನ ನಿಷ್ಠೆಯನ್ನು ಕೊಟ್ಟ ಮೇಲೆ, ಬ್ರಹ್ಮನಿಷ್ಠನಾದ ಮೇಲೆ ಆ ಪರಮಾನಂದ ಪ್ರಾಪ್ತಿ ಆಗ್ತದೆ. ಬಹಳ ದೊಡ್ಡ ಲಾಭ. ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಮಾಡಬೇಕಾದಂತಹ ಕೆಲಸ ಏನಾದರೂ ಇದ್ರೆ ಆ ಮುಕ್ತನ ಸ್ಥಿತಿಯನ್ನು ಪಡೆದುಕೊಳ್ತಕ್ಕಂಥದ್ದು. ಯೋಗರತೋವ ಭೋಗರತೋವ ಸಂಗರತೋವ ಸಂಗವಿಹೀನ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ. ಭಜಗೋವಿಂದಂ ಗ್ರಂಥದಲ್ಲಿ ಶಂಕರ ಭಗವತ್ಪಾದರು ಹೇಳ್ತಾರೆ, ಯೋಗದಲ್ಲಿರ್ಲಿ, ಭೋಗದಲ್ಲಿರ್ಲಿ, ಸಂಘದಲ್ಲಿರ್ಲಿ, ಸಂಘರಹಿತನಾಗಿರ್ಲಿ, ಯಾರ ಮನಸ್ಸು ಆ ಪರಬ್ರಹ್ಮನಲ್ಲಿ ನೆಲೆ ನಿಲ್ತದೋ ಅವನು ಯಾವಾಗ್ಲೂ ಸಂತೋಷವಾಗಿರ್ತಾನೆ. ಅವನ ಸುಖ ಪ್ರಾಪಂಚಿಕ ಎಲ್ಲ ಸುಖಗಳನ್ನು ಸೇರಿಸಿಕೊಂಡದ್ದಾಗಿರ್ತದೆ. ಆದ್ದರಿಂದ ಯಾವ ಭಯವಿಲ್ಲದೆ, ಯಾವ ಬೇಸರವಿಲ್ಲದೆ ಅತ್ಯಂತ ಬೇಗನೆ ಕರ್ಮಯೋಗದ ಜೀವನವನ್ನು ಮನುಷ್ಯ ಆಯ್ದುಕೊಳ್ಳಬೇಕು. ಯಾವ ನಷ್ಟವೂ ಆಗದೆ ವಿಶೇಷ ಲಾಭವಾಗತಕ್ಕಂತಹ ಒಂದು ಅವಕಾಶ ಇದರಲ್ಲಿ ಇರ್ತದೆ. ಎಷ್ಟೋ ಜನ ತಿಳ್ಕೊಳ್ಳೋದು ಸಾಧನೆಗೆ ಹೋಗಿದ್ರೆ ಎಲ್ಲ ಬಿಡ್ಬೇಕು ಅಂತ. ಕರ್ಮಯೋಗದಲ್ಲಿ ಏನೂ ಬಿಡ್ಲಿಕ್ಕೆ ಹೇಳಲ್ಲ ಸ್ವಾಮಿ. ನೀವು ಊಟ ಮಾಡಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ಜೀವನ ಮಾಡಿ, ಚೆನ್ನಾಗಿ ಬದುಕನ್ನು ನಡೆಸ್ಕೊಂಡು ಹೋಗಿ. ಅಂದ್ರೆ ಒಂದು ಲಿಮಿಟೇಷನ್ಸ್, ಎಲ್ಲದರಲ್ಲಿ ಒಂದು ಯುಕ್ತತೆ, ಯುಕ್ತಾಹಾರ ವಿಹಾರಸ್ಯ ಅದಿರ್ಲಿ. ಅದರಿಂದ ನಮ್ಮ ಶರೀರಕ್ಕೂ ಒಳ್ಳೆಯದು, ಸಾಮಾಜಿಕ ಕೌಟುಂಬಿಕ ವ್ಯವಸ್ಥೆ ಎಲ್ಲದಕ್ಕೂ ಒಳ್ಳೆಯದು. ಇವತ್ತಿನ ಕೊರೋನಾ ಪರಿಸ್ಥಿತಿಯಲ್ಲಂತೂ ಹಿತಮಿತವಾದ ಬದುಕನ್ನ ಪದೇ ಪದೇ ಹೇಳ್ತಾರೆ. ಆಹಾರದಲ್ಲಿ, ವ್ಯವಹಾರದಲ್ಲಿ ಎಲ್ಲ ಹಿತಮಿತವಾಗಿರ್ಲಿ ಅಂತ.
ಸಾಧಕನ ಬದುಕು ಹಾಗೇ ಇರುತ್ತದೆ ಯಾವಾಗಲೂ. ಆದ್ರಿಂದ ಲೌಕಿಕವಾಗಿ ಯಾವನಷ್ಟು ಆಗಲ್ಲ, ಆಧ್ಯಾತ್ಮಿಕವಾಗಿ ಬಹಳ ದೊಡ್ಡ ಲಾಭವಾಗ್ತಾ ಇರ್ತದೆ. ಆದ್ರಿಂದ ಆ ಪ್ರಾಮುಖ್ಯತೆಯನ್ನ, ಕರ್ಮಯೋಗದ ಶ್ರೇಷ್ಠತೆಯನ್ನು ಒತ್ತಿ ಹೇಳಿದ ಮೇಲೆ ವಾಟ್ ಈಸ್ ಕರ್ಮಯೋಗ, ಕರ್ಮಯೋಗ ಅಂದ್ರೆ ಏನು ಅಂತ ಈ ಮುಂದಿನ 2 ಶ್ಲೋಕಗಳಲ್ಲಿ ಭಗವಂತ ಹೇಳ್ತಾನೆ. ಈ ಮುಂದಿನ 2 ಶ್ಲೋಕಗಳನ್ನೇ ವಿಸ್ತಾರವಾಗಿ ಮುಂದಿನ ಅಧ್ಯಾಯದಲ್ಲಿ ವಿವರಿಸ್ತಾನೆ. ಕರ್ಮಯೋಗದ ಅಧ್ಯಾಯದಲ್ಲಿ ಈ 2 ಶ್ಲೋಕಗಳ ವಿಸ್ತಾರ ಇದೆ. ಕರ್ಮಯೋಗ ಅಂದ್ರೆ ಏನು ಎನ್ನುವುದನ್ನ ಮುಂದಿನ 2 ಶ್ಲೋಕಗಳಲ್ಲಿ ನಾವು ನೋಡ್ತೇವೆ. ತುಂಬಾ ಪ್ರಸಿದ್ಧವಾದ ಶ್ಲೋಕ ಅದು. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಃ ಮಾ ತೇ ಸಂಗೋಸ್ತ್ವ ಕರ್ಮಣಿ ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಈ 2 ಶ್ಲೋಕಗಳಲ್ಲಿ ಕರ್ಮಯೋಗ ಅಂದ್ರೆ ಏನು ಅಂತ ಹೇಳ್ತಾನೆ. ಮೊದಲನೇ ಶ್ಲೋಕ ತುಂಬಾ ಜನ ಕೇಳಿರ್ತಾರೆ, ಕೆಲವರಿಗೆ ಬರುತ್ತೆ ಬಾಯಿಗೆ, ಆವಾಗ ಹೇಳ್ತಾನೂ ಇರ್ತಾರೆ. ಕರ್ಮಣ್ಯೇವಾಧಿಕಾರಸ್ತೆ. ಒಬ್ರು ಹಾಸ್ಯ ಕವಿ ಬಹಳ ಚೆನ್ನಾಗಿ ಹೇಳ್ತಾರೆ, ದಿಕ್ಕೆಟ್ಟು ನಿಂತ ನರನಿಗೆ ನಾರಾಯಣನು ತೋರಿದ ರಸ್ತೆ ಕರ್ಮಣ್ಯೇವಾಧಿಕಾರಸ್ತೆ ಅಂತ. ಹಾಸ್ಯವಾಗಿದ್ರು ಸಮರ್ಪಕವಾದ ಮಾತದು. ಕರ್ಮಣ್ಯೇವಾಧಿಕಾರಸ್ತೆ ಅಂದ್ರೆ ಕರ್ಮಯೋಗ ಅಂತ. ಅಂದ್ರೆ ಈ ಕರ್ಮಣ್ಯೇವಾಧಿಕಾರಸ್ತೆ ಶ್ಲೋಕದಲ್ಲಿ ಕರ್ಮಯೋಗದ ಡೆಫಿನಿಷನ್ ಇಲ್ಲ. ಕರ್ಮಯೋಗಕ್ಕೆ ಬೇಕಾದಂತಹ ಒಂದು ಸಿದ್ಧತೆ, ಮಾನಸಿಕ ಸಿದ್ಧತೆಯನ್ನು ಹೇಳುತ್ತೆ. ವಾಟ್ ಈಸ್ ಕರ್ಮಯೋಗ ಮುಂದಿನ ಶ್ಲೋಕವೇ ಹೇಳೋದು. ಯೋಗಸ್ಥಃ ಕುರು ಕರ್ಮಾಣಿ. ಕರ್ಮಣ್ಯೇವಾಧಿಕಾರಸ್ತೆ ಶ್ಲೋಕದ ಅರ್ಥ ಏನು ನೋಡೋಣ. ಕರ್ಮಣಿ ಏವ ಅಧಿಕಾರ ತೇ. ತೇ ಅಂದ್ರೆ ನಿನಗೆ ಅರ್ಜುನ, ನಿನಗೆ ಕರ್ಮದಲ್ಲಿಯೇ ಅಧಿಕಾರ ಇದೆ, ಅಥವಾ ಕರ್ಮದಲ್ಲಿ ಮಾತ್ರ ನಿನ್ನ ಅಧಿಕಾರ. ಮಾ ಫಲೇಷು ಕದಾಚನ, ಫಲದಲ್ಲಿ ನಿನಗೆ ಅಧಿಕಾರ ಇಲ್ಲ. ಆದ್ದರಿಂದ ಮಾ ಕರ್ಮ ಫಲ ಹೇತುರ್ಭೂಹು, ಕರ್ಮ ಫಲ ಹೇತುವಾಗಬೇಡ. ಹಾಗಂತ ಮಾತೇ ಸಂಗೋಸ್ತು ಅಕರ್ಮಣಿ, ಕರ್ಮವನ್ನ ಮಾಡದೆ ಬಿಡಬೇಡ ಅಂತ ಹೇಳಿದ್ದಾನೆ. ಸಾಮಾನ್ಯವಾಗಿ ಈ ಶ್ಲೋಕದ ಬಗ್ಗೆ ಒಂದು ತಪ್ಪು ತಿಳುವಳಿಕೆ ಕೂಡ ಇದೆ. ಏನ್ ತಪ್ಪು ತಿಳುವಳಿಕೆ ಅಂದ್ರೆ, ನಮಗೆ ಮಾಡೋದಕ್ಕಷ್ಟೇ ಅಧಿಕಾರ, ಕರ್ಮ ಮಾಡೋದಕ್ಕಷ್ಟೇ ನಮ್ಗೆ ಅಧಿಕಾರ ಇರೋದು, ಫಲ ದೇವ್ರು ಕೊಡೋದು ಅಂತ. ಮಾ ಫಲೇಶು ಕದಾಚನ, ಫಲವನ್ನು ಅಪೇಕ್ಷಿಸ್ಬೇಡ, ಅದು ಪೂರ್ವ ನಿಯೋಜಿತ, ಪೂರ್ವ ನಿರ್ಧಾರಿತ. ನಿನ್ನ ಪ್ರಾರಬ್ಧದಲ್ಲಿ ಏನು ಫಲ ಇದೆಯೋ ಅದು ಸಿಗ್ತದೆ, ನೀ ಮಾಡ್ಕೊಂಡು ಹೋಗೋ ಕರ್ಮನ ಅಂತ ಕೆಲವರು ವಿವರಣೆ ನೀಡ್ತಾರೆ. ಇದು ಸರಿಯಾದ ಅರ್ಥ ಅಲ್ಲ. ಇಲ್ಲಿ ಅಧಿಕಾರ ಶಬ್ದಕ್ಕೆ ಏನು ಅರ್ಥ ಅಂತ ನೋಡ್ಕೋಬೇಕು. ಕರ್ಮಣಿ ಅಂದ್ರೆ ಕರ್ಮದಲ್ಲಿಯೇ, ಏವ ಕರ್ಮದಲ್ಲಿಯೇ, ಏವಕಾರವಂಥದ್ದು ಒತ್ತಿ ಹೇಳ್ತಕ್ಕಂಥದ್ದು. ಅಧಿಕಾರ ಅಂದ್ರೆ ಆಯ್ಕೆ ಅಂತ ಅರ್ಥ. ಮನುಷ್ಯನಾದ ನಮಗೆಲ್ಲರಿಗೂ ಕರ್ಮದಲ್ಲಿ ಮಾತ್ರ ಆಯ್ಕೆ ಇದೆ. ಆಯ್ಕೆ ಅಂದ್ರೆ ಏನರ್ಥ? ಚಾಯ್ಸ್, ಫ್ರೀ ವಿಲ್ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. ಒಂದು ಕರ್ಮವನ್ನ ಮಾಡುವುದಕ್ಕೂ ಮಾಡದೆ ಇರುವುದಕ್ಕೂ ಚೆನ್ನಾಗಿ ಮಾಡುವುದಕ್ಕೂ ಮನುಷ್ಯನಿಗೆ ಮಾತ್ರ ಆಯ್ಕೆ ಇದೆ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಅಂತ ಹೇಳ್ತಾರೆ. ಫ್ರೀ ವಿಲ್ ಅಥವಾ ಆಯ್ಕೆ, ಇದು ಮನುಷ್ಯ ಪ್ರಾಣಿಗೆ ದೇವರು ಕೊಟ್ಟ. ಪ್ರಾಣಿ ಪಕ್ಷಿಗಳಿಗಾಗಲಿ ಬೇರೆ ಯಾವುದೇ ಲೋಕದ ಜೀವಿಗಳಿಗೆ ಈ ಆಯ್ಕೆ ಇಲ್ಲ. ಆದ್ರಿಂದ ಮನುಷ್ಯ ಜನ್ಮದ ಶ್ರೇಷ್ಠತೆ ಏನಪ್ಪಾ ಅಂದ್ರೆ, ದೇವರು ಆಯ್ಕೆ ಕೊಟ್ಟಿದ್ದಾನೆ ನಮಗೆ. ಒಂದು ಹುಲಿಗೆ ಮಾಂಸವನ್ನ ಬಿಟ್ಟು ಹುಲ್ಲು ತಿನ್ನುವ ಆಯ್ಕೆ ಇಲ್ಲ, ಅದಕ್ಕೆ ಇಟ್ ಡಸಂಟ್ ಹ್ಯಾವ್ ಎನಿ ಫ್ರೀ ವಿಲ್. ಒಂದು ಹಸುವಿಗೆ ಹುಲ್ಲನ್ನ ಬಿಟ್ಟು ಮಾಂಸವನ್ನು ತಿನ್ನುವ ಆಯ್ಕೆ ಇಲ್ಲ ಅದಕ್ಕೆ. ಒಂದು ನಾಯಿಗೆ ಬೊಗಳುವುದು ಸ್ವಭಾವ, ಆಯ್ಕೆ, ಅದು ಆಯ್ಕೆ ಇಲ್ಲ, ಅದು ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಬದುಕಬೇಕು. ಅದಕ್ಕೆ ಒಬ್ರು ಸ್ವಾಮೀಜಿ ಚೆನ್ನಾಗಿ ಹೇಳ್ತಾ ಇದ್ರು, ಒಂದು ಹುಲಿ ನಿಮ್ಮ ಮುಂದೆ ಬಂದ್ರೆ ಹೀಗೆ ಮಾಡ್ತದೆ ಅಂತ ಹೇಳ್ಬಹುದು.
ಒಂದು ಹಸು ನಿಮ್ಮ ಮುಂದೆ ಬಂದ್ರೆ ಅದು ಹೀಗೇ ನಡ್ಕೊಳ್ತದೆ ಅಂತ ಹೇಳ್ಬೋದು. ಒಂದು ನಾಗರ ಹಾವು ಮುಂದೆ ಬಂದ್ರೆ ಇದು ಹೀಗೇ ಮಾಡುತ್ತೆ ಅಂತ ಹೇಳ್ಬೋದು. ಆದ್ರೆ ಮನುಷ್ಯ ನಿಮ್ಮ ಮುಂದೆ ಬಂದಾಗ ಅವನು ಹೀಗೆ ಮಾಡ್ತಾನೆ ಅಂತ ಹೇಳಲಿಕ್ಕೆ ಊಹಿಸ್ಲಿಕ್ಕೆ ಆಗಲ್ಲ, ಹೇಗೂ ಮಾಡಬಹುದು ಅಂತ. ಇದಕ್ಕೆ ಕಾರಣ ಏನಂದ್ರೆ ಬುದ್ಧಿ ಅನ್ನುವಂಥದ್ದು ಮನುಷ್ಯನಿಗಿರುವುದರಿಂದ ಆಯ್ಕೆಯ ಒಂದು ಅವಕಾಶ ಇದೆ. ಸ್ವಾಮಿ ಅಖಂಡಾನಂದಜಿ ಬಹಳ ಚೆನ್ನಾಗಿ ಹೇಳ್ತಾರೆ, ವಸ್ತುವನ್ನು ಹಿಡಿದುಕೊಳ್ತಕ್ಕಂಥ ಸಾಮರ್ಥ್ಯ, ಜಪಮಾಲೆ ಹಿಡಿಯೋದು, ಸೃಕ್ಸೃವಗಳನ್ನು ಹಿಡಿದು ಸ್ವಾಹಾಕಾರವನ್ನು ಕೊಡೋದು, ಹೂವನ್ನು ಹಿಡಿದುಕೊಂಡು ಅರ್ಚನೆ ಮಾಡೋದು, ಇಂತಹ ಬೆರಳುಗಳಿಂದ ಸೇರಿದಂತಹ ವಿಶಿಷ್ಟವಾದ ಕೈ ಮನುಷ್ಯನಿಗೆ ಮಾತ್ರ ಇರೋದು. ತನ್ನ ಮನದ ಇಂಗಿತವನ್ನ, ಭಾವನೆಯನ್ನ ಶಬ್ದಗಳ ಮೂಲಕ ವರ್ಣಿಸಿ ಇನ್ನೊಬ್ಬರಿಗೆ ಅರ್ಥ ಆಗುವಂತೆ ಮಾಡತಕ್ಕಂಥ ವಾಣಿ, ವಾಕ್ಶಕ್ತಿ ಇದು ಮನುಷ್ಯನಿಗೆ ಮಾತ್ರ ಇರೋದು. ತನ್ನ ಇಚ್ಛಾನುಸಾರ ಪರಿಸ್ಥಿತಿಯನ್ನೇ ಬದಲಾವಣೆ ಮಾಡಿ ಆಕಾಶದಲ್ಲಿ ಹಾರಬಲ್ಲ, ಸಮುದ್ರದಲ್ಲಿ ಈಜಬಲ್ಲ, ಈ ರೀತಿ ಪರಿಸ್ಥಿತಿಯನ್ನೇ ತನ್ನ ಗೊಂಬೆಯನ್ನಾಗಿ ಮಾಡಿಕೊಳ್ಳುವ ಬುದ್ಧಿಶಕ್ತಿ ಇರುವುದು ಮನುಷ್ಯನಿಗೆ ಮಾತ್ರ. ಈ ಹಸ್ತ, ಈ ವಾಕ್ಶಕ್ತಿ, ಈ ಬುದ್ಧಿಶಕ್ತಿ ಮನುಷ್ಯನಿಗೆ ದೇವರು ಕೊಟ್ಟ ವಿಶೇಷ ವರ, ಬೇರೆ ಯಾವ ಪ್ರಾಣಿಗಳಿಗೂ ಇಲ್ಲ ಇದು. ಆದ್ದರಿಂದ ಮನುಷ್ಯ ಇಡೀ ಸಮಸ್ತ ಜೀವರಾಶಿಗಳಲ್ಲಿ ಕಿರೀಟಪ್ರಾಯನಾದವನು, ಶ್ರೇಷ್ಠನಾದವನು. ಯಾಕಂದ್ರೆ ಈ ಆಯ್ಕೆ ಇದೆ. ದೇವಲೋಕದಲ್ಲಿ ದೇವತೆಗಳಿಗೆ ಆಯ್ಕೆ ಇಲ್ವಾ ಅಂತ ನೀವು ಕೇಳಬಹುದು. ದೇವತೆಗಳಿಗೂ ಆಯ್ಕೆ ಇದೆ. ಆದ್ರೆ ವಿಶೇಷವಾದ ಭೋಗದ ಜೀವನ ನಡೆಸ್ತಾ ಇದ್ದಾಗ ಮನುಷ್ಯನಿಗೆ ಈ ಫ್ರೀ ವಿಲ್ ಅನ್ನ ಬಳಸ್ಕೊಳ್ಲಿಕ್ಕೆ ಆಗಲ್ಲ. ಯೌವನದಲ್ಲಿ ಹೇಗೆ ದೇವರ ಪೂಜೆ ಮಾಡಬೇಕು ಅಂತ ಮನಸ್ಸು ಬರಲ್ವೋ, ಕಡಿಮೆ ಆಗ್ತದೆ. ಯಾಕಂದ್ರೆ ಎಲ್ಲಾ ವ್ಯವಸ್ಥೆ ಇದೆ, ಸುಖ ಭೋಗಕ್ಕೆ ಎಲ್ಲಾ ಅವಕಾಶಗಳಿದ್ದಾಗ ಮನುಷ್ಯನಿಗೆ ಸಾಧನೆ ಕಡೆಗೆ ಮನಸ್ಸು ಬರಲ್ಲ. ಹಾಗಾಗ್ತದೆ ದೇವತೆಗಳಿಗೆ. ಇನ್ನು ಬೇರೆ ಯಾವ ಜೀವರಾಶಿಯೂ ಕೂಡ ಅಧ್ಯಾತ್ಮ ಚಿಂತನೆ, ಸಾಧನಾ ಮಾರ್ಗ, ಕರ್ಮಯೋಗ ಯಾವುದು ಸಾಧ್ಯ ಇಲ್ಲ. ಪ್ರಕೃತಿಯಿಂದ ಪ್ರೇರಣೆಯನ್ನು ಪಡೆದು ಅವ್ರು ಹೇಗ್ ಬದುಕ್ತಾ ಇವೆಯೋ ಕೊನೆಯ ತನಕ ಹಾಗೇ ಬದುಕಬೇಕು. ಆದ್ರೆ ಮನುಷ್ಯನಿಗೆ ಮಾತ್ರ ಹಾಗಲ್ಲ. ಅವನು ಏನೂ ಆಗಬಲ್ಲ, ಸಾಧನೆಯಿಂದ ದೇವನೂ ಆಗಬಲ್ಲ, ತನ್ನ ಕುಕೃತ್ಯದಿಂದ ಆಸುರಿ ವ್ಯಕ್ತಿನೂ ಆಗಬಲ್ಲ. ಅವನ ಬುದ್ಧಿ ಒಂದು ಕತ್ತಿ ಇದ್ದ ಹಾಗೆ. ಕತ್ತಿಯಿಂದ ನೀವು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಬಹುದು, ಅಪಕಾರವನ್ನು ಮಾಡಬಹುದು. ಬೆಂಕಿಯಿಂದ ಅಡುಗೆ ಬೇಯಿಸಿ ಇನ್ನೊಬ್ಬರ ಹಸಿವನ್ನು ತಣಿಸಬಹುದು, ಅದೇ ಬೆಂಕಿಯಿಂದ ಮನೆಗೆ ಬೆಂಕಿಯನ್ನು ಇಡಬಹುದು. ಈ ರೀತಿ ಮನುಷ್ಯನ ಬುದ್ಧಿ ಎನ್ನುವಂಥದ್ದು ಆಯ್ಕೆಯನ್ನು ಕೊಟ್ಟಿರುವುದರಿಂದ ಇದು ಉಪಕಾರಿಯೂ ಹೌದು, ಅಪಕಾರಿಯೂ ಹೌದು. ಉಪಕಾರಿ ಏನಂದ್ರೆ ಇವನು ಬ್ರಹ್ಮಜ್ಞಾನಿ ಆಗಬಲ್ಲ, ಪರಮಾತ್ಮನನ್ನೇ ಸ್ವರೂಪವನ್ನೇ ಪಡ್ಕೊಳ್ಳಬಲ್ಲ. ಇಲ್ಲ ಬದುಕನ್ನ ಅಪವ್ಯಯ ಮಾಡಿ ಮೌಲ್ಯಗಳನ್ನ ಅಪಮೌಲ್ಯಗಳನ್ನಾಗಿ ಮಾಡಿಕೊಂಡು ಬದುಕನ ಕೆಳಹಂತಕ್ಕೆ ಜಾರಬಲ್ಲ. ಆದ್ರಿಂದ ಈ ಆಯ್ಕೆ ಅನ್ನೋದು ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ನಿನಗೆ ಕೊಟ್ಟಿದ್ದಾರೆ ಭಗವಂತ. ಕರ್ಮಣಿ ಏವ ಅಧಿಕಾರ, ಕರ್ಮದಲ್ಲಿ ನಿನಗೆ ಸಂಪೂರ್ಣವಾದ ಆಯ್ಕೆ ಇದೆ. ಯಾವುದೋ ಒಂದು ಕರ್ಮವನ್ನ ಹೀಗೆ ಮಾಡ್ಲಿಕ್ಕೆ ಬಯಸ್ತೇನೆ, ಹಾಗೆ ಮಾಡ್ಲಿಕ್ಕೆ ಬಯಸಲ್ಲ ಅನ್ನುವಂಥ ಪೂರ್ಣವಾದ ಆಯ್ಕೆ ನಿನಗಿದೆ. ಆದರೆ ಫಲದ ವಿಷಯದಲ್ಲಿ ನಿನಗೆ ಆಯ್ಕೆ ಇಲ್ಲ. ಇಲ್ಲಿ ಬಹಳ ಎಚ್ಚರದಿಂದ ಗಮನಿಸಿ, ಆಯ್ಕೆ ಇಲ್ಲ ಅಂದ್ರೆ ಪ್ರೀ ಡಿಸೈಡೆಡ್ ಅಂತ ಅರ್ಥ ಅಲ್ಲ. ಫಲ ಮೊದಲೇ ನಿಶ್ಚಯವಾಗಿರ್ತದೆ ಎಂಬ ಅರ್ಥ ಅಲ್ಲ. ಹಾಗಾದ್ರೆ ಏನ್ ಅರ್ಥ ಇಲ್ಲಿ? ಕರ್ಮವನ್ನ ನೀನು ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ಮಾಡಿದ ಮೇಲೂ ಕೂಡ ಬೇರೆ ಇಷ್ಟು ಸಂಗತಿಗಳು ಆ ಕರ್ಮ ಫಲವನ್ನು ನಿಶ್ಚಯ ಮಾಡುತ್ತೆ. ನೀನು ಮಾಡಿರುವ ಪ್ರಯತ್ನವನ್ನು ಅಷ್ಟೇ ಅಲ್ಲದೇನೆ ಬೇರೆ ಒಂದಿಷ್ಟು ವಿಷಯಗಳು ಕರ್ಮ ಫಲದಲ್ಲಿ ಪಾಲ್ಗೊಳ್ಳುತ್ತೆ. ಆದ್ರಿಂದ ಸಂಪೂರ್ಣ ಹಿಡಿತ ನಿನಗಿಲ್ಲ ಕರ್ಮ ಫಲದ ಮೇಲೆ ಅಂತ. ಸಂಪೂರ್ಣ ಹಿಡಿತ ಕರ್ಮ ಫಲದ ಮೇಲೆ ನಿನಗಿಲ್ಲ. ಕರ್ಮದ ಮೇಲೆ ಇದೆ ನಿನಗೆ ಹಿಡಿತ, ಆಯ್ಕೆ ಇದೆ, ಆದ್ರೆ ಫಲದ ಮೇಲೆ ಹಿಡಿತ ಇಲ್ಲ. ಇದು ಬೋಧನೆಯಲ್ಲ, ಇದು ವಾಸ್ತವ ಸಂಗತಿ. ಗುರುತ್ವಾಕರ್ಷಣೆಯಿಂದ ಸೇಬು ಮೇಲಿಂದ ಕೆಳಗೆ ಬೀಳುವಂಥದ್ದು ಬೋಧನೆಯಲ್ಲ, ಇಟ್ ಈಸ್ ಅ ಫ್ಯಾಕ್ಟ್ ಆಫ್ ದ ಯೂನಿವರ್ಸ್, ಯೂನಿವರ್ಸಲ್ ಫ್ಯಾಕ್ಟ್. ಹಾಗೆ ಕರ್ಮಯೋಗದ ಬಗ್ಗೆ ಕೃಷ್ಣ ಹೇಳ್ತಿರೋದು ಹೀಗೆ ಮಾಡುವಂತಲ್ಲ, ಇಟ್ಸ್ ಅ ಫ್ಯಾಕ್ಟ್. ಹಿ ಈಸ್ ಎಕ್ಸ್ಪ್ಲೇನಿಂಗ್ ಹಿಮ್. ಜಗತ್ನಲ್ಲಿ ಹೇಗಿದೆ ಕರ್ಮ ಸಿದ್ಧಾಂತ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಕರ್ಮದಲ್ಲಿ ನಿನಗೆ ಆಯ್ಕೆ ಇದೆ, ಫಲದಲ್ಲಿ ನಿನಗೆ ಹಿಡಿತ ಇಲ್ಲ ಅಂತ ಹೇಳ್ತಿದ್ದಾನೆ. ಹೇಗೆ ಇದು ಅಂದ್ರೆ, ಒಬ್ಬ ಮನುಷ್ಯ ಕೃಷಿಕ ಅಂತ ಇಟ್ಕೊಳ್ಳೋಣ. ಅವನು ಬೀಜ ಯಾವುದು ತರಬೇಕು, ಈ ವರ್ಷ ಯಾವ ಬೆಳೆ ಬೆಳಿಬೇಕು, ಎಷ್ಟು ನೀರು ಹಾಕಬೇಕು, ಎಷ್ಟು ಗೊಬ್ಬರ ಹಾಕಬೇಕು, ಎಷ್ಟು ಇಳುವರಿ ಪಡಿಬೇಕು, ಇದೆಲ್ಲ ಪ್ಲಾನ್ ಮಾಡ್ಲಿಕ್ಕೆ ಅವನಿಗೆ ಸಂಪೂರ್ಣ ಆಯ್ಕೆ ಇದೆ. ಅದರಲ್ಲಿ ಬೇರೆ ಯಾವ ಅಡೆತಡೆಗಳಿಲ್ಲ. ಆದ್ರೆ ಒಮ್ಮೆ ಬೀಜ ಹಾಕಿದ,
ಆ ವರ್ಷ ಮಳೆಯೇ ಬಂದಿಲ್ಲ. ಅತಿವೃಷ್ಟಿ ಅನಾವೃಷ್ಟಿ, ಮಳೆ ಬರದೇ ಇರುವುದಕ್ಕೆ ಅನಾವೃಷ್ಟಿ, ಜಾಸ್ತಿ ಮಳೆ ಬಂದ್ರೆ ಅತಿವೃಷ್ಟಿ. ಒಮ್ಮೊಮ್ಮೆ ಯಾವುದೋ ಮಿಡತೆಗಳು, ಯಾವುದೋ ಕ್ರಿಮಿಕೀಟಗಳು ವಿಶೇಷವಾಗಿ ಅದನ್ನ ಆಕ್ರಮಿಸಿ ಇಡೀ ಬೆಳೆಯನ್ನು ನಾಶ ಮಾಡಬಹುದು. ಅದಕ್ಕೆ ಒಂದು ಶಬ್ದದಲ್ಲಿ ಕರೆದ ದೈವ ಅಂಬುದ. ದೈವ ಅಂದ್ರೆ ದೆವ್ವ ಅರ್ಥದಲ್ಲ, ದೈವ ಅಂದ್ರೆ ಕಣ್ಣಿಗೆ ಕಾಣದ ಪ್ರಾಕೃತಿಕ ಶಕ್ತಿ ಅಂತ ಅರ್ಥ. ಪ್ರಕೃತಿಯ ಅನೇಕ ಶಕ್ತಿಗಳು ನಾವು ಕೆಲಸ ಮಾಡಿದ ಮೇಲೂ ತಮ್ಮ ಪ್ರಭಾವವನ್ನು ಬೀರ್ತಾ ಇರ್ತವೆ. ಈಗ ಎಷ್ಟೋ ಜನ ಈ ಕೊರೋನಾ ಪೀರಿಯಡ್ ಅಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡು ಹಣ ಹೂಡಿಕೆ ಮಾಡಿ ಸಾಲ ಮಾಡಿ ಏನೇನೋ ಯೋಜನೆಗಳನ್ನ ಹಾಕೊಂಡಿದ್ದಾರೆ. ಅನಿರೀಕ್ಷಿತವಾಗಿ ಇದೊಂದು ಘಟನೆ ಬಂದು ಬಿಡ್ತು. ಇದಕ್ಕೆ ದೈವ ಅಂತ ಹೇಳ್ತಾರೆ. ಆದ್ರಿಂದ ನಿನ್ನ ಪೂರ್ಣ ಪ್ರಯತ್ನವಿದ್ದರೂ ಕೂಡ ಒಮ್ಮೊಮ್ಮೆ ಫಲದಲ್ಲಿ ದೈವದ ಪ್ರಭಾವ ಇರುವುದರಿಂದ ನಿನ್ನ ಹಿಡಿತಾ ಇರಲ್ಲ. ಇನ್ನೊಂದು ಸಂಗತಿನೂ ಇರುತ್ತದೆ. ಏನು? ನಮ್ಮ ಪ್ರಾರಬ್ಧ, ಪೂರ್ವ ಜನ್ಮದ ಪ್ರಾರಬ್ಧ ಅನ್ನುವಂಥದ್ದು ನಮ್ಮ ಫಲದ ಮೇಲೂ ಪ್ರಭಾವ ಬೀರುತ್ತಾ ಇರುತ್ತದೆ. ಅದು ನಮ್ಮ ಕಣ್ಣಿಗೆ ಕಾಣಿಸದ ವಿಷಯ, ಪರಮಾತ್ಮನಿಗೆ, ಹಿರಣ್ಯಗರ್ಭ ಪರಮಾತ್ಮನಿಗೆ ಗೊತ್ತಿರುವ ವಿಷಯ. ಆದ್ರೆ ಯಾವ ಸಮಯದಲ್ಲಿ ಮನುಷ್ಯನಿಗೆ ಯಾವ ಫಲ ಸಿಗಬೇಕು, ಎಷ್ಟು ಕಷ್ಟ ಅನುಭವಿಸಬೇಕು, ಎಷ್ಟು ಸುಖ ಅನುಭವಿಸಬೇಕು, ಅದು ಅವನು ಕೊಡ್ತಕ್ಕಂಥದ್ದು. ಆದ್ರಿಂದ ನಾವು ಪೂರ್ಣ ಪ್ರಯತ್ನ ಮಾಡಿದ ಮೇಲೂ ಕೂಡ ನಮ್ಮ ಹಿಡಿತ ಇಲ್ಲದೇನೆ ಒಮ್ಮೊಮ್ಮೆ ಫಲ ಬರಬಹುದು. ಹಾಗಂತ ತಪ್ಪು ತಿಳ್ಕೊಳ್ಬೇಡಿ, ನಮ್ಮ ಕೈಯಲ್ಲಿ ಏನೇನೂ ಇಲ್ಲ ಅಂತ ಅಲ್ಲ. ನಮ್ಮ ಕೈಯಲ್ಲಿ ಒಂದಿಷ್ಟು ಇದೆ, ನಮ್ಮ ಕೈಯಲ್ಲಿ ಇಲ್ಲದೆ ಇರತಕ್ಕಂಥದ್ದು ಒಂದಿಷ್ಟು ಇದೆ, ಅದನ್ನ ನಾವು ಒಪ್ಪಿಕೊಳ್ಬೇಕು. ಆದ್ರಿಂದ ನಾವು ನಮ್ಮ ಪ್ಲಾನಿಂಗ್, ನಮ್ಮ ಗುರಿ, ನಮ್ಮ ನಿಶ್ಚಯ ಎಲ್ಲವನ್ನ ಮಾಡಬೇಕು, ಸರಿಯಾಗಿ ತೀರ್ಮಾನ ತೆಗೆದುಕೊಳ್ಬೇಕು, ಕರ್ಮ ಮಾಡಬೇಕು. ಆಮೇಲೆ ಫಲ ಬರುವ ಸಂದರ್ಭದಲ್ಲಿ ಮಾತ್ರ ಸುಮ್ಮನೆ ಇರುವುದನ್ನು ಕಲಿಬೇಕು. ಯಾಕೆ? ಅದು ನಮ್ಮ ಹಿಡಿತದಲ್ಲಿಲ್ಲ. ಆದ್ರೆ ಮನುಷ್ಯರು ಏನ್ ಮಾಡ್ತಾರೆ ಹೇಳಿ? ನಾನು ಇಷ್ಟು ಯೋಜನೆ ಮಾಡಿದ್ದೆ, ಇಷ್ಟು ಪ್ಲಾನಿಂಗ್ ಮಾಡಿದ್ದೆ, ಈ ರೀತಿ ಮಾಡಿದ್ದೆ, ಆದ್ರೆ ಎಲ್ಲ ವೃಥ ಆಯ್ತು. ನಾನು ಮಕ್ಕಳನ್ನ ಬೆಳೆಸ್ಬೇಕು, ಚೆನ್ನಾಗಿ ಬೆಳೆಸ್ಬೇಕು, ಮುಂದೆ ಅವರನ್ನು ನೋಡ್ಕೊಳ್ಬೇಕು ಅಂತ ತುಂಬಾ ಕಷ್ಟಪಟ್ಟೆ, ಆದ್ರೆ ಮಕ್ಕಳೇ ಮನೆಯಿಂದ ಹೊರಗೆ ಹಾಕಿದ್ರು. ಕಗ್ಗದಲ್ಲಿ DVG ಒಂದ್ ಕಡೆಗೆ ಹೇಳ್ತಾರೆ, ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲತೆಗೊಳ್ಳಬೇಡ, ಪಕ್ಕಾಗುವುದು ಭಾಗ್ಯ ಎಂತೆಂತೋ ಜಗದಿಂ, ದಕ್ಕಿತೇಂ ಕುರು ಪಾಂಡು ತನಯರ್ಗೆ ರಾಜ್ಯ ಸುಖ, ದಿಕ್ಕವರವರಿಗವರವರೆ ಮಂಕುತಿಮ್ಮ. ಇಲ್ಲ, ಅದರ ಮೇಲೆ ನಮ್ಮ ಹಿಡಿತ ಇಲ್ಲ, ಅದನ್ನು ಒಪ್ಪಿಕೊಳ್ಬೇಕು. ಇಟ್ ಇಸ್ ಅ ಫ್ಯಾಕ್ಟ್ ಆಫ್ ದ ಯೂನಿವರ್ಸ್. ಆದ್ರೆ ಮನುಷ್ಯ ಹಾಗೆ ಮಾಡಲ್ಲ. ಇಷ್ಟ ಪ್ರಾಪ್ತಿ ಅನಿಷ್ಟ ನಿವೃತ್ತಿ, ನಾನು ಇಚ್ಛೆ ಪಟ್ಟ ಹಾಗೆಯೇ ಆಗಬೇಕು ಅನ್ನೋ ಆಗ್ರಹ ಬುದ್ಧಿ ಇಟ್ಕೊಂಡಿರ್ತಾನೆ. ಅವನು ದುಃಖಿ ಆಗುವುದು ಅನಿವಾರ್ಯವಾಗ್ತದೆ. ಯಾಕೆ? ಹಾಗೆ ನಡೆಯುವುದಿಲ್ಲ ಪ್ರಕೃತಿಯಲ್ಲಿ. ಹಾಗಂತ ನಾವು ಕರ್ಮ ಮಾಡೋದೇ ಬೇಡವಪ್ಪ, ಯಾಕೆ ಬೇಕು ಈ ಕರ್ಮ? ಕರ್ಮ ಮಾಡಿದ್ರೆ ನಮ್ಮ ಫಲ ಪೂರ್ಣ ನಮ್ಮ ಕೈಯಲ್ಲಿ ಇಲ್ಲ ಅಂದ ತಕ್ಷಣ ಕರ್ಮ ಮಾಡೋದು ಯಾಕೆ? ಹಾಗೂ ಹೇಳ್ಬೇಡ. ನೀನು ಕರ್ಮ ಮಾಡ್ಲಿಕ್ಕೆ ಬೇಕು. ಮಾ ಅಸ್ತು ಸಂಘ ಅಕರ್ಮಣಿ. ಅಕರ್ಮಣಿ ಅಂದ್ರೆ ಕರ್ಮ ಮಾಡದೇ ಇರುವುದರಲ್ಲಿ ನಿಮ್ಗೆ ಸಂಘವಿರುವುದು ಬೇಡ ಅಂತ. ಡಬಲ್ ನೆಗೆಟಿವ್. ಅಂದ್ರೆ ಕರ್ಮದಲ್ಲಿ ಆಸಕ್ತಿ, ಕರ್ಮ ಮಾಡ್ಲಿಕ್ಕೇ ಬೇಕು ನೀನು. ಅಲ್ಲ ಸ್ವಾಮಿ, ನನ್ನ ಹಿಡಿತದಲ್ಲಿಲ್ಲ. ನನ್ನ ಹಿಡಿತದಲ್ಲಿ ಇಲ್ಲ ಅಂದ್ರೂ ಕೂಡ ಕರ್ಮ ಮಾಡುವುದರಿಂದ ನಿನ್ನ ಪಾಲಿನ ಪ್ರಾಪ್ತಿ ಎಷ್ಟಿದೆಯೋ, ನಿನ್ನ ಕರ್ತವ್ಯ ಎಷ್ಟಿದೆಯೋ ಅದನ್ನು ಮಾಡಿದ ಹಾಗಾಗುತ್ತೆ. ಇನ್ನೊಂದು, ನಿನ್ನ ಅಂತಃಕರಣ ಶುದ್ಧಿಗೆ ಕರ್ಮವೇ ದಾರಿ. ಆದ್ರಿಂದ ಕರ್ಮ ಮಾಡುವುದನ್ನು ಬಿಡಬೇಡ, ಫಲದ ಬಗ್ಗೆ ಆಗ್ರಹ ಬೇಡ ಅಂತ ಹೇಳ್ತಿದ್ದಾನೆ. ಫಲದ ಬಗ್ಗೆ ಪ್ಲಾನ್ ಮಾಡಬೇಡ ಅಂತ ಹೇಳಿಲ್ಲ, ತಪ್ಪು ತಿಳ್ಕೊಳ್ಬೇಡಿ. ಕರ್ಮಯೋಗದ ಬಗ್ಗೆ ಮಾತಾಡುವಾಗ ಎಷ್ಟೋ ಸಲ ಏನ್ ಹೇಳ್ತಾರೆ, ಫ್ಯೂಚರ್ ಪ್ಲಾನ್ ಮಾಡಬೇಡಿ ಅಂತ ಹೇಳ್ತಾರೆ. ಹಾಗೆ ಹೇಳ್ತಾ ಇಲ್ಲ. ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಕರ್ತವ್ಯ ಕರ್ಮಗಳೇನಿದೆಯೋ ಮಾಡಿ, ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೇಕು ಅಂತಾನೇ ಯೋಜನೆ ಹಾಕಿ. ಆದ್ರೆ ಮುಂದೆ ಅವರು ಹೇಗಾಗಬೇಕು ಅನ್ನೋದು ನಿಮ್ಮ ನಿಶ್ಚಯ ಒಂದನ್ನು ಆಶ್ರಯಿಸಿಕೊಂಡಿಲ್ಲ. ಅನೇಕ ವಿಷಯಗಳನ್ನ, ದೈವ ಪ್ರಾರಬ್ಧಗಳನ್ನೆಲ್ಲ ಆಶ್ರಯಿಸಿಕೊಂಡಿರೋದ್ರಿಂದ ಆವಾಗ ಸುಮ್ಮನೆ ಇರುವುದನ್ನ ಕಲಿಯಿರಿ ಎಂಬುದಾಗಿ ಹೇಳ್ತಾನೆ. ಇಲ್ಲಿ ಆ ಬೋಧನೆ ಕೊಡ್ತಾ ಇಲ್ಲ ಭಗವಂತ, ಮುಂದಿನ ಶ್ಲೋಕದಲ್ಲಿ ಕೊಡ್ತಾನೆ. ಇಲ್ಲಿ ಆ ಕರ್ಮ ನಿಯತಿಯ ಒಂದು ಸ್ವಭಾವವನ್ನು ಹೇಳ್ತಿದ್ದಾನೆ. ಆದ್ರಿಂದ ಮಾ ಕರ್ಮ ಫಲ ಹೇತುರ್ಭೂಹು. ಇಲ್ಲಿ ಮಾ ಕರ್ಮ ಫಲ ಹೇತುರ್ಭೂಹು ಅಂದ್ರೆ ಕರ್ಮ ಫಲದ ಬಗ್ಗೆ ಉದ್ದೇಶವಾಗಿಟ್ಟುಕೊಂಡು ಜೀವನ ನಡೆಸಬೇಡ ಅಂತ. ಕರ್ಮ ಫಲದ ಉದ್ದೇಶ ಅಂದ್ರೇನು? ಇಂಥ ಫಲವೇ ಬೇಕು ನನಗೆ, ಅದಕ್ಕೋಸ್ಕರನೇ ಕರ್ಮ ಮಾಡೋದು ಅಂತ ಮಾಡ್ಬೇಡ. ಕರ್ಮವನ್ನ ಎಂಜಾಯ್ ಮಾಡೋದನ್ನ ಕಲಿ.
ಆವಾಗ ಫಲ ಹೇಗ್ ಬರ್ತದೋ ಹಾಗೆ ಸ್ವೀಕರಿಸ್ತಕ್ಕಂಥ ಒಂದು ಮೆಚುರಿಟಿ, ಪರಿಪಕ್ವತೆಯನ್ನು ಬೆಳೆಸ್ಕೊಳ್ಳಿಕ್ ಸಾಧ್ಯ. ಆದ್ರೆ ನಾವೆಲ್ಲ ಮಾಡ್ತಕ್ಕಂಥ ತಪ್ಪು ಏನಂದ್ರೆ, ಕರ್ಮದ ಬಗ್ಗೆ ನಮ್ಗೆ ಕಾಳಜಿ ಇಲ್ಲ, ಆಸಕ್ತಿ ಇಲ್ಲ, ಫಲದ ಬಗ್ಗೆ ಆಸಕ್ತಿ. ನಾವು ಶ್ರಮ ಪಡುವುದು, ಹೋರಾಟ ಮಾಡೋದು ಎಲ್ಲ ಇಂಥ ಫಲ ಬೇಕು ಅಂತ. ಅದು ನಿಜವಾದಂತಹ ಒಬ್ಬ ವ್ಯಕ್ತಿಯ ಲಕ್ಷಣ, ಸಾಧಕನ ಲಕ್ಷಣವೇ ಅಲ್ಲ. ಈ ರೀತಿ ಮನಸ್ಥಿತಿ ಇದ್ದವರಿಗೆ ಸ್ಟ್ರೆಸ್ ಅಂಡ್ ಸ್ಟ್ರೇನ್ ಫ್ರೀ ಆಗಿ ಬರ್ತಾ ಇರ್ತದೆ. ಹಾಗೆ ಮಾಡ್ಕೊಡುದು, ಕರ್ಮದಲ್ಲಿ ಸುಖ ಪಡುವುದನ್ನು ಕಲಿಬೇಕು, ಕರ್ಮದನ್ನ ಎಂಜಾಯ್ ಮಾಡೋದನ್ನು ಕಲಿಬೇಕು. ಯಾವಾಗ ಕರ್ಮವನ್ನೆಲ್ಲ ನಾವು ಸಂತೋಷ ಪಡ್ತೇವೋ ಫಲ ನಿಶ್ಚಿತವಾಗಿ ಉತ್ತಮವಾದದ್ದು ಬಂದೇ ಬರ್ತದೆ. ಬರಲಿಲ್ಲ ಅಂದ್ರೂ ಕೂಡ ಅದನ್ನ ಸ್ವೀಕರಿಸುವ ಮನೋಭಾವವನ್ನು ನಾವು ಕಲ್ತ್ಕೊಳ್ಬೇಕು. ಅದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ ಅದ್ರ ಬಗ್ಗೆ. ಅದಕ್ಕೆ ಹೆಸರು ಕರ್ಮಯೋಗ ಅಂತ. ನೀನು ಕರ್ಮಯೋಗದಲ್ಲಿ ಬದುಕುವುದು ಅನಿವಾರ್ಯ ಇದೆ. ಯಾಕೆಂದ್ರೆ ಕರ್ಮದ ವ್ಯವಸ್ಥೆಯೇ ಹೀಗಿದೆ ಎಂಬುದಾಗಿ ವರ್ಣಿಸ್ತಿದ್ದಾನೆ ಈ ಶ್ಲೋಕದಲ್ಲಿ. ಫಲದಲ್ಲಿ ನಿನಗೆ ಆಯ್ಕೆ ಇಲ್ಲ. ಕರ್ಮ ಬಿಟ್ಟು ಕುಳಿತುಕೊಂಡ್ರೂ ಆಲಸ್ಯ ಪ್ರಮಾದಗಳಿಂದ ಅಧಃಪತನವಾಗತ್ತೆ ನಿಂದ. ಅದರಿಂದ ಕರ್ಮವನ್ನು ಮಾಡ್ಲಿಕ್ಕೆ ಬೇಕು. ಫಲದ ಬಗ್ಗೆ ಅಭಿಲಾಷೆಯನ್ನು ಇಟ್ಟುಕೊಳ್ಳದೆ, ಆಗ್ರಹ ಬುದ್ಧಿಯನ್ನು ಇಟ್ಟುಕೊಳ್ಳದೆ ಕರ್ಮದಲ್ಲಿಯೇ ಸುಖಿಸುವುದನ್ನು ಕಲಿತುಕೋ. ಇದೇ ಸರಿಯಾದ ಜೀವನ ಎಂಬುದಾಗಿ ಭಗವಂತನ ಉಪದೇಶ ಇರುತ್ತೆ. ಅದನ್ನು ನಾವು ಮುಂದಿನ ಸೋಮವಾರ ಈ ಕರ್ಮಯೋಗದ ಬಗ್ಗೆ, ಯೋಗಸ್ಥಃ ಕುರು ಕರ್ಮಾಣಿ ಎಂಬುದಾಗಿ ಭಗವಂತ ಹೇಳುವ ಆ ಶ್ಲೋಕವನ್ನ, ದ ಡೆಫಿನಿಷನ್ ಆಫ್ ಕರ್ಮಯೋಗವನ್ನ ನಾವು ಮುಂದಿನ ಸೋಮವಾರ ಸಂಜೆ 6:30 7:00 ನೋಡುವ ಪ್ರಯತ್ನ ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ.